ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕಾನ್ಸ್ಟೇಬಲ್ ಅಥವಾ SSC GD 2025 ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಹೋದರೆ ನೋಡಿ, ಇದಿದೆ 2025 ಪ್ರಶ್ನೆ ಪತ್ರಿಕೆ SSC GD ಇನ್ CA PFS ಆ್ಯಂಡ್ SSF ರಿಫ್ಟ್ಮ್ಯಾನ್, GD ಇನ್ AR ಆ್ಯಂಡ್ ಸೆಫಿ ಇನ್ NCB ಎಕ್ಸಾಮಿನೇಷನ್ 2025 ಒಂದು ಪ್ರಶ್ನೆ ಪತ್ರಿಕೆ. ಸೊ ಇಲ್ಲಿ 50ನೇ ಒಂದು ಪಾರ್ಟಲ್ಲಿ ನೋಡ್ತಾ ಹೋದರೆ ಸ್ನೇಹಿತರೆ, ಪಾರ್ಟ್ ಎ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಕ್ವಶನ್ಸ್ ಏನು 20 ಕ್ವಶನ್ಸ್ ಕೇಳ್ತಾರೋ ಆ ಒಂದು ಪಾರ್ಟಲ್ಲಿ ನೋಡ್ತಾ ಹೋಗೋಣ 20 ಕ್ವಶನ್ಸ್ಗಳ ಆ್ಯಂಡ್ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ಗೆ ಸಂಬಂಧಪಟ್ಟಂತೆ. ಸೊ ಮೊದಲಿಗೆ ನೋಡೋದಾದರೆ ಫಸ್ಟ್ ಕ್ವಶನ್ ಈ ರೀತಿ ಇದೆ. ಒಂದು ವೇಳೆ ನೀಡಲಾದ ಸಮೀಕರಣದಲ್ಲಿ ಡಿವೈಡೆಡನ್ನು ಇಂಟುಗಳನ್ನು ಅದಲು ಬದಲು ಮಾಡಿದರೆ ಹಾಗೂ ಪ್ಲಸ್ ಮತ್ತು ಮೈನಸ್ಗಳನ್ನು ಅದಲು ಬದಲು ಮಾಡಿದರೆ ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಾನದಲ್ಲಿ ಯಾವ ಸಂಖ್ಯೆ ಬರುತ್ತದೆ? ಸ್ನೇಹಿತರೆ, ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನು ತುಂಬ ಈಸಿಯಾಗಿರುತ್ತೆ. ಆದರೆ ನೀವು ಮಾಡ್ತಕ್ಕಂಥ ಒಂದು ಮಿಸ್ಟೇಕ್ ಏನಂತಂದರೆ ಫಾಸ್ಟಾಗಿ ಮಾಡಬೇಕು. ಯಾಕಂದರೆ ಕೊಟ್ಟಿರ್ತಕ್ಕಂಥ ಟೈಮು ಬರೀ 60 ನಿಮಿಷಗಳಾಗಿರುತ್ತೆ. ನೀವು 60 ನಿಮಿಷಕ್ಕೆ ಎಷ್ಟು 80 ಕ್ವಶನ್ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಒಂದೊಂದು ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲಾಗಿ 80 ಪ್ರಶ್ನೆ 160 ಅಂಕಗಳು, ಕೊಡ್ತಕ್ಕಂಥ ಟೈಮು ಜಸ್ಟ್ 60 ನಿಮಿಷ ಅಷ್ಟೇ. ಸೊ ಓಕೆ, ಸೊ ಹಾಗಾಗಿ ನೀವು ಪಟ ಅಂತ ಆನ್ಸರ್ನ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಫಸ್ಟ್ ಕ್ವಶನ್ಗೆ ಏನು ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ ಮತ್ತು ಇಂಟುನ ಚೇಂಜ್ ಮಾಡಿ ಪ್ಲಸ್ ಮತ್ತು ಮೈನಸ್ನ ಅದಲು ಬದಲು ಮಾಡಿ ಅಂತ ಕೊಟ್ಟಿದ್ದಾರೆ, ಇಂಟರ್ಚೇಂಜ್ ಮಾಡ್ತಾ ಹೋಗಿ ಅಂತ. ಸೊ ನಾವು ಏನು ಮಾಡಬೇಕು, ಫಸ್ಟ್ ಬಾರ್ಡ್ಮಸ್ ಥಿಯರಮ್ನ ಅಪ್ಲೈ ಮಾಡಬೇಕು. ಸೊ ಬಾರ್ಡ್ಮಸ್ ಥಿಯರಮ್ ಏನು ಹೇಳುತ್ತೆ ನಮಗೆ, ಫಸ್ಟು ಬ್ರಾಕೆಟ್ ಇದ್ದರೆ ಬ್ರಾಕೆಟನ್ನು ಓಪನ್ ಮಾಡ್ಕೊಳ್ಳಿ. ಸೊ ಬ್ರಾಕೆಟನ್ನು ಕೊಟ್ಟಿಲ್ಲ, ಅದಾದ ನಂತರ ಡಿವಿಷನ್ ಮಾಡಬೇಕಾಗುತ್ತೆ, ಅದಾದ ನಂತರ ಮಲ್ಟಿಪ್ಲಿಕೇಶನು, ಅದಾದ ನಂತರ ಅಡಿಷನ್ನು, ಅದಾದ ನಂತರ ಸಬ್ಸ್ಟ್ರಾಕ್ಷನ್. ಅಂದರೆ ಫಸ್ಟ್ ನಾವು ಭಾಗಾಕಾರವನ್ನೇ ಮಾಡಬೇಕು. ಭಾಗಾಕಾರ ಆದ ನಂತರ ಗುಣಾಕಾರ, ಗುಣಾಕಾರ ಆದ ನಂತರ ಕೂಡೋದು, ಅದಾದ ನಂತರ ಕಳೆಯುವ ಒಂದು ಕ್ರಮದಲ್ಲೇ ನಾವು ಆರ್ಡರ್ ಆಗಿ ಮಾಡ್ತಕ್ಕಂಥದ್ದು ಇರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ, ಈಗ 50ರಲ್ಲಿ 9ನ ಮೈನಸ್ ಮಾಡ್ತೀವಿ, ಅದಾದ ನಂತರ ಡಿವೈಡ್ ಮಾಡ್ತೀವಿ, ಅದಾದ ನಂತರ ಕೂಡ್ತೀವಿ, ಅದಾದ ನಂತರ ಮಲ್ಟಿಪ್ಲಿಕೇಶನ್ ಅಥವಾ ಗುಣಾಕಾರವನ್ನು ಮಾಡ್ತೀವಿ ಅಂತಕ್ಕಂಥದ್ದು ಅಲ್ಲ, ಫಸ್ಟ್ ನಾವು ಡಿವಿಷನ್ನೇ ಮಾಡಬೇಕಾಗಿರುತ್ತೆ. ಓಕೆ, ಸೊ ಇಲ್ಲಿ ಅದಲು ಬದಲು ನಾವು ಮಾಡ್ಕೊಳ್ತಾ ಹೋಗ್ತೀವಿ ಅಂದರೆ ಚಿಹ್ನೆನ. ಸೊ ನೋಡಿ, ಪ್ಲಸ್ಗೆ ಮೈನಸ್ಗೆ ಪ್ಲಸ್ ಅಂತ ಹಾಕ್ಕೊಳ್ತೀನಿ, 9 ಆಯಿತು. ಡಿವೈಡೆಡ್ ಬೈಗೆ ಇಂಟು ಹಾಕ್ಕೊಳ್ತೀನಿ 1, ಪ್ಲಸ್ಗೆ ಮೈನಸ್ಸು 63 ಡಿವೈಡೆಡ್ ಬೈ 7. ಈಗ ಆ್ಯಸ್ ಪರ್ ರೂಲ್ ನಾವು ನೋಡ್ತಾ ಹೋದರೆ ಬಾರ್ಡ್ಮಸ್ ಥಿಯರಮ್ ಅಪ್ಲೈ ಮಾಡ್ತಾ ಹೋದರೆ 67ನ ಡಿವೈಡ್ ಮಾಡಿ 63ನ 7ನ ಡಿವೈಡ್ ಮಾಡಿದ್ರೆ 9 ವರ್ತಿ ಹೋಗುತ್ತೆ ಸ್ನೇಹಿತರೆ. ಓಕೆ, ಇಷ್ಟಕ್ಕೆ 9 ಬರುತ್ತೆ, ನಮಗೆ 9 ಬಂತು. ಆ್ಯಂಡ್ ಈಗ ಮಲ್ಟಿಪ್ಲೈ ಮಾಡಬೇಕು. ಸೊ ಬಾರ್ಡ್ಮಸ್ ಥಿಯರಮ್ಮು ಮಲ್ಟಿಪ್ಲೈ ಮಾಡಬೇಕು. 9 9 ಆಯಿತು. ಸೊ ಮೈನಸ್ ಇದೆ, ಮೈನಸ್ ಹಾಕ್ಕೊಳ್ಳಿ, ಪ್ಲಸ್ 50 ಇದೆ, 50 ಹಾಕ್ಕೊಳ್ಳಿ. ಸೊ ಈಗ 9 ಕ್ಯಾನ್ಸಲ್ ಆದರೆ ನಿಮ್ಗೆ ಉಳಿತಕ್ಕಂಥದ್ದು ಎಷ್ಟು, 50 ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ಸೊ ಇವಾಗ ತುಂಬ ಈಸಿಯಾಗಿರ್ತಕ್ಕಂಥದ್ದು. ಬಟ್ ಏನಂದರೆ ಮೈಂಡ್ ಕ್ಯಾಲ್ಕುಲೇಷನಲ್ಲಿ ಪಟ ಅಂತ ಮಾಡ್ಕೊಂಡು ಹೋದರೆ ಈಸಿ ಆಗಿಬಿಡುತ್ತೆ. ನೋಡಿ, ಇದು ಅಷ್ಟೇ, ಒಂದು ಕಾಗದವನ್ನು ಮಡಚುವ ಕ್ರಮ ಮತ್ತು ಮಡಚಿದ ಕಾಗದವನ್ನು ಕತ್ತರಿಸುವ ವಿಧಾನವನ್ನು ಈ ಕೆಳಗಿನ ಚಿತ್ರಗಳಲ್ಲಿ ತೋರಿಸಲಾಗಿದೆ. ಈ ಕಾಗದವನ್ನು ಬಿಚ್ಚಿದಾಗ ಅದು ಹೇಗೆ ಕಾಣಬಹುದು? ಸೊ ಜಸ್ಟ್ 1 ನಿಮಿಷ ಅಲ್ಲ, 1 ಸೆಕೆಂಡ್ ಆನ್ಸರ್ ಸ್ನೇಹಿತರೆ. ಇದು ಒಂದು ಪೇಪರ್ ಇದೆ. ಸೊ ಇದರ ಈ ರೀತಿ ಫೋಲ್ಡ್ ಮಾಡಿದ್ದಾರೆ, ಅರ್ಧಕ್ಕೆ ಫೋಲ್ಡ್ ಮಾಡಿದರೆ, ಫೋಲ್ಡ್ ಮಾಡಿ ಇಲ್ಲಿ ಸ್ವಲ್ಪ ಕಟ್ ಮಾಡಿದ್ದಾರೆ, ಇಲ್ಲಿ ಸ್ವಲ್ಪ ಕಟ್ ಮಾಡಿದ್ದಾರೆ, 2 ಮಡಕೆಯಲ್ಲಿ ಪೇಪರ್ ಇದೆ. ಸೊ ಇದನ್ನು ಓಪನ್ ಮಾಡಿದಾಗ ಯಾವ ರೀತಿ ಬರುತ್ತೆ? ಸೊ ಇದು ಓಪನ್ ಮಾಡಿದಾಗ ಇದು ಸೇಮ್ ಹ್ಯಾಸ್ ಇಟ್ ಈಸ್, ಇದು ಈ ಕಡೆ ಕಟ್ ಆಗಿರುತ್ತೆ ಆ್ಯಂಡ್ ಇದು ಈ ಕಡೆ ಕಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಆ್ಯಕ್ಚುಲಿ ಚಿತ್ರ ಬರ್ತಕ್ಕಂಥದ್ದು ಈ ರೀತಿ ಆಯಿತು. ಓಕೆ, ಸೊ ಈ ರೀತಿ ಬರುತ್ತೆ. ಓಕೆ 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 ಇದಿಲ್ಲ, ಈ ರೀತಿ ಬರ್ತಕ್ಕಂಥದ್ದು ಮಧ್ಯದಲ್ಲಿ ಹೀಗೆ ಬರುತ್ತೆ. ಓಕೆ, ಈ ಕಡೆ 2, ಈ ಕಡೆ 2, ಈ ಕಡೆ 2, ಈ ಕಡೆ 2, ಮಧ್ಯ ಒಂದು ಇದು ಬರುತ್ತೆ. ಸೊ ಇದ್ರ ಪ್ರಕಾರ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ನೋಡ್ತಾ ಹೋದಾಗ ನೋಡಿ, ಯಾವ ಚಿತ್ರ ಆಗಬಹುದು, 1 2 3 4 ಕೊಟ್ಟಿದ್ದಾರೆ. ಸೊ ಸರಿಯಾಗಿ ಫಸ್ಟ್ 1 ಬರುತ್ತೆ, ಯಾಕಂದರೆ ಮೇಲ್ಗಡೆ 2 ಕಟ್ಟಾಗಿರ್ತಕ್ಕಂಥದ್ದು ಹೌದಲ್ವಾ, 2 ಇದ್ರಲ್ಲಿ ಬರುತ್ತೆ. ಸೊ ಇದು ಸರಿಯಾಗಿದೆ. ಸೊ ಇದು ಜಸ್ಟ್ ಒಂದು ಕಣ್ಣಿದ್ರಲ್ಲ ಆನ್ಸರ್ ಹೇಳ್ಬಿಡ್ಬೋದು. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಸ್ನೇಹಿತರೆ, ಎಸ್ ನೋಡಿ, ಇದು ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ ಜಂಪನ್ನು 519339 ಎಂದು ಸಂಕೇತಿಸಲಾಗಿದೆ ಮತ್ತು ಬಾಂಬನ್ನು 9521 ಎಂದು ಸಂಕೇತಿಸಲಾಗಿದೆ. ಇಲ್ಲಿ ಏನು ಕೊಟ್ಟಿದ್ದಾರೆ, ಜೆಗೆ AMB. ಓಕೆ, ಸೊ 5139 ಕೊಟ್ಟಿದ್ದಾರೆ. BALM ಬಾಂಬ್ಗೆ ಏನು ಕೊಟ್ಟಿದ್ದಾರೆ, 9521. ಸೊ ಇವೆರಡಲ್ಲೂ ಕಾಮನ್ ಆಗಿ ಏನಿದೆ ನೋಡ್ಕೊಳ್ತಾ ಹೋಗಿ. ಸೊ ಇಲ್ಲಿ ಎಲ್ಲ ಸಂಕೇತವನ್ನು ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಏನು ಕಾಮನ್ ಇದೆ, ಎರಡಕ್ಕೂ ಸಹ ಕಾಮನ್ ಆಗಿರ್ತಕ್ಕಂಥದ್ದು ಇನ್ನು A ಕಾಮನ್ ಇದೆ, M ಕಾಮನ್ ಇದೆ, S ಆ್ಯಂಡ್ ಅದಾದ ನಂತರ MAB ಕಾಮನ್ ಇದೆ. ಹೌದಾ, 3 ಕಾಮನ್ ಇದೆ. ಆ್ಯಂಡ್ ಈ ಎರಡಲ್ಲೂ ಸಹ ಕಾಮನ್ ಆಗಿರ್ತಕ್ಕಂಥದ್ದು ಯಾವುದು, 9 ಕಾಮನ್ ಇದೆ, 5 ಕಾಮನ್ ಇದೆ, 1 ಕಾಮನ್ ಇದೆ. ಸೊ AMBಗೆ 9521 ಆನ್ಸರ್ ಆಗುತ್ತೆ. ಇನ್ನು ಉಳಿದಂತೆ ನೋಡ್ತಾ ಇದ್ರೆ ಇಲ್ಲಿ ಉಳಿದಿರ್ತಕ್ಕಂಥದ್ದು ಯಾವುದು, ಸೊ 3
3 ಬಂದು ಯಾವುದಕ್ಕಾಗುತ್ತೆ ಜೆಗೆ 3 ಆಗುತ್ತೆ ಸ್ನೇಹಿತರೆ. ಇಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು ಯಾವುದು ನೋಡಿ 9, 5, 1 2 ಉಳ್ಕೋತು, 2 ಎಲ್ಗೆ 2 ಆಗಿರುತ್ತೆ. ಓಕೆ, ಸೊ ಜೆ 3 ಆಗಿತ್ತು, ಎಲ್ 2 ಆಗಿರುತ್ತೆ. ಸೊ ಎಲ್ನ ಸಂಕೇತ ಯಾವುದು? ಆಪ್ಷನ್ 4 2. ನೆಕ್ಸ್ಟ್ ಸ್ನೇಹಿತರೆ, ನೀಡಲಾದ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಾನದಲ್ಲಿ ಯಾವುದು ಸರಿ ಹೊಂದುತ್ತದೆ? 208, 190, 163, 127, 82. ನೀವು ಮೈನಸ್ ಮಾಡ್ತೀವಿ ಕೂಡ್ತೀವಿ ಅಂತ ನೋಡ್ತಾನು ಹೋದ್ರೂ ನೋಡಿ ಇದಕ್ಕೆ ಏನಾಗಿದೆ 127, 82 ಇದೆ, 163, 127 ಇದೆ. ಬಟ್ ಇಲ್ಲಿ 208, 190 ಇದಕ್ಕೂ ಡಿಫ್ರೆನ್ಸ್ ಎಷ್ಟಾಯಿತು? 18 ಆಯಿತು ಸ್ನೇಹಿತರೆ. ಬಟ್ ಇಲ್ಲಿ ಇರ್ತಕ್ಕಂಥ ಡಿಫ್ರೆನ್ಸ್ ಎಷ್ಟಿದೆ? ಜಾಸ್ತಿ ಇದೆ. ಸೊ 127ರಲ್ಲಿ ನೀವು -82 ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ ಹೇಳಿ? 45 ಡಿಫ್ರೆನ್ಸ್ ಬಂತು. ಬಟ್ ಇಲ್ಲಿರ್ತಕ್ಕಂಥ ಡಿಫ್ರೆನ್ಸ್ ಎಷ್ಟು? 18. ಇದಕ್ಕೂ 17 ಡಿಫ್ರೆನ್ಸ್. ಸೊ ಒಂದಕ್ಕೊಂದು ಮ್ಯಾಚೇ ಇಲ್ಲ ಸ್ನೇಹಿತರೆ. ಸೊ ಹಾಗಿದ್ರೆ ಆ ಕಣ್ಣು ಅಳ್ತಲೆ ಆನ್ಸರ್ ಯಾವ ರೀತಿ ಮಾಡ್ಬೋದು ಅನ್ನೋದಾದರೆ ನೋಡಿ, 208 ಇದೆ, 2 + 0 + 8 ಎಷ್ಟು ಬಂತು? 10 ಬಂತು. 190 ತಗೊಳ್ಳಿ, 1 + 9 + 0 = 10 ಬಂತು. 9 1 10 ಆಗುತ್ತೆ ಸ್ನೇಹಿತರೆ. 163 ತಗೊಳ್ಳಿ, 1 + 6 + 3 ನೀವು ಮಾಡಿದ್ರೆ 10 ಬರುತ್ತೆ. 127 ತಗೊಳ್ಳಿ, 1 + 2 + 7 ನಿಮಗೆ ಎಷ್ಟಾಯಿತು? 10 ಆಯಿತು. 82 ತಗೊಳ್ಳಿ, 8 + 2 ಬಂದು 10 ಆಯಿತು. ಸೊ ಅದೇ ರೀತಿ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ 4 + 5 ಏನಾಗುತ್ತೆ? 4 + 5 9 ಆಗುತ್ತೆ, 5 4 9 ಆಗುತ್ತೆ, 2 1 3 ಆಗುತ್ತೆ, 2 8 10 ಆಗುತ್ತೆ. ಸೊ ಆನ್ಸರು ಇದಾಗಿರುತ್ತೆ. ನೆಕ್ಸ್ಟು, ಗ್ರೇಸ್ಫುಲ್ ಎಂಬ ಪದದಲ್ಲಿನ ಪ್ರತಿಯೊಂದು ಅಕ್ಷರವನ್ನು ಇಂಗ್ಲಿಷ್ ವರ್ಣಮಾಲೆಯ ಕ್ರಮದಲ್ಲಿ ಜೋಡಿಸಿದರೆ ಎಷ್ಟು ಅಕ್ಷರಗಳ ಸ್ಥಾನಗಳು ಬದಲಾಗದೆ ಹಾಗೆಯೇ ಉಳಿಯುತ್ತವೆ? ಸೊ ಕೊಟ್ಟಿರ್ತಕ್ಕಂಥದ್ದು ಏನು ಮಾಡ್ಬೋದು? ಫಸ್ಟ್ ನಾವು ಎ ಬರುತ್ತೆ, ಹೌದಾ? ಫಸ್ಟು ಎ ಬರುತ್ತೆ. ಕೊಟ್ಟಿರ್ತಕ್ಕಂಥ ಆಲ್ಫಾಬೆಟ್ ಪ್ರಕಾರ ಬರ್ಕೊಳ್ತಾ ಹೋಗಿ. ಎ ಆಯಿತು, ಬಿ ಕೊಟ್ಟಿಲ್ಲ, ಸಿ ಕೊಟ್ಟಿದ್ದಾರೆ, ಸಿ ಡಿ ಇಲ್ಲ, ಇ ಕೊಟ್ಟಿದ್ದಾರೆ, ಎಫ್ ಕೊಟ್ಟಿದ್ದಾರೆ, ಜಿ ಕೊಟ್ಟಿದ್ದಾರೆ, ಎಚ್ ಇಲ್ಲ, ಐ ಇಲ್ಲ, ಜೆ ಇಲ್ಲ, ಕೆ ಇಲ್ಲ, ಓಕೆ ಎಲ್ ಇದೆ. ಆ್ಯಂಡ್ ಎಲ್ಲ ಆದಮೇಲೆ ಆರು ಯು ಬರುತ್ತೆ, ಆರ್ ಯು. ಓಕೆ, ಸೊ ಇಲ್ಲಿ ಫಸ್ಟು ಎ ಇದೆ, ಇದರ ಒಂದು ಸ್ಥಾನ ಎ ಇದೆಯಾ? ಇಲ್ಲ. ಸಿ 2ನೇ ಸ್ಥಾನದಲ್ಲಿದೆಯಾ? ಇಲ್ಲ. ಇ 3ನೇ ಸ್ಥಾನದಲ್ಲಿದೆಯಾ? ಇಲ್ಲ. ಎಫ್ 4ನೇ ಸ್ಥಾನದಲ್ಲಿದೆಯಾ? ಇಲ್ಲ. ಜಿ 5ರಲ್ಲಿದೆಯಾ? ಇಲ್ಲ. ಇ ಇದೆ. ಎಲ್ಲೋ ಎಫ್ ಇದೆ. ಆರ್ ಸ್ಥಾನದಲ್ಲಿ ಯು ಇದೆ, ಯು ಸ್ಥಾನದಲ್ಲಿ ಎಲ್ ಇದೆ. ಸೊ ಹಾಗಾಗಿ ಯಾವುದೇ ಒಂದು ಆಲ್ಫಾಬೆಟ್ ಪ್ರಕಾರ ನಾವು ಬರ್ಕೊಂಡು ಬರೆದಾಗ ಯಾವುದೇ ಒಂದು ಅದರ ಸ್ಥಾನವನ್ನು ಅಲ್ಲೇ ಉಳಿಸ್ಕೊಂಡಿಲ್ಲ. ಸೊ ಎಲ್ಲ ಇಂಟರ್ಚೇಂಜ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ಯಾವುದು ಇಲ್ಲ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಏನು ಪ್ಲೇಸ್ ಇದೆಯೋ ಸೊ ಎಲ್ಲ ಅದಲು ಬದಲಾಗಿದೆ, ಯಾವುದು ಸಹ ಅದೇ ಪ್ಲೇಸಲ್ಲಿ ಉಳ್ಕೊಂಡಿಲ್ಲ ಅಂತಕ್ಕಂಥದ್ದು. ನೆಕ್ಸ್ಟ್ ನಾವು ನೋಡ್ತಾ ಹೋದರೆ, 8 ಜನರು ಪ್ರತಿ ಸಾಲಿನಲ್ಲಿ ತಲಾ 4 ಜನರು ಇರುವಂತೆ ಹಾಗೂ ಅಕ್ಕಪಕ್ಕದ ನಡುವೆ ಸಮಾನ ಅಂತರ ಇರುವಂತೆ 2 ಸಮಾಂತರ. ಓಕೆ, ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ? 2 ಸಮಾಂತರ ಇದರಲ್ಲಿ ಕೂತಿದ್ದಾರೆ. ಎಷ್ಟು ಜನ ಇದ್ದಾರೆ? 4 ಜನಗಳು. ನೋಡಿ ಪ್ರತಿ ಸಾಲಲ್ಲಿ 4 ಜನ ಇದ್ದಾರೆ. 1 2 3 4, ಇಲ್ಲೂ ಅಷ್ಟೇ 1 2 3 4 ಜನ. ಸೊ 1ನೇ ಸಾಲಿನಲ್ಲಿ DEOS ಇದ್ದಾರೆ, ಇಲ್ಲಿ DEOS ಇದ್ದಾರೆ. ಆ್ಯಂಡ್ 2ನೇ ಸಾಲಲ್ಲಿ ಏನು ಮಾಡಿದ್ದಾರೆ? ಇವರು ದಕ್ಷಿಣಕ್ಕೆ ಮುಖ ಮಾಡಿದ್ದಾರೆ. ದಕ್ಷಿಣ ಅಂದರೆ ಈ ಸೈಡ್ಗೆ ಮುಖ ಮಾಡಿದ್ದಾರೆ, ದಕ್ಷಿಣಕ್ಕೆ. 2ನೇ ಸಾಲಿನಲ್ಲಿ ಏನಂದರೆ FARM ಇದ್ದಾರೆ, ಇವರು ಉತ್ತರಕ್ಕೆ ಮುಖ ಮಾಡಿದ್ದಾರೆ, ಅಂದರೆ ಆಪೋಸಿಟ್ ಇವ್ರಿಗೆ. ಓಕೆ, ಸೊ ಈ ರೀತಿ ಇದ್ದಾರೆ. ಹೀಗೆ ಪ್ರತಿಯೊಬ್ಬ ವ್ಯಕ್ತಿಯು ಇನ್ನೊಂದು ಸಾಲಿನಲ್ಲಿರುವ ಮತ್ತೊಬ್ಬ ವ್ಯಕ್ತಿಗೆ ಮುಖ ಮಾಡಿ ಕುಳಿತುಕೊಂಡಿದ್ದಾರೆ. ಈ ಅವರ ಎಡಕ್ಕೆ ಕೇವಲ ಡಿ ಅವರು ಕುಳಿತಿದ್ದಾರೆ. ಸೊ ನೋಡಿ ಇಲ್ಲಿ ಏನಾಯ್ತು? ಇವರು ಈ ಕಡೆ ಕುತ್ಕೊಳ್ತಾರೆ ಅಂತ ಹೇಳಿದ್ರೆ ಇದು ಓಕೆ ಎಡ ಬರುತ್ತೆ, ಈ ಕಡೆ ಬಲ ಬರುತ್ತೆ. ಸೊ ಇವ್ರಿಗೆ ಏನಾಗುತ್ತೆ? ಈ ಕಡೆ ಬಲ ಬರುತ್ತೆ, ಈ ಕಡೆ ಎಡ ಬರುತ್ತೆ, ಆಪೋಸಿಟ್ ಕೂತಿರೋರಿಗೆ. ಓಕೆ, ಈಗೇನಾಯಿತು? ಈ ಇಲ್ಲಿದೆ, ಈ ಅವರ ಎಡಕ್ಕೆ ಕೇವಲ ಡಿ ಅವರು ಕುಳಿತಿದ್ದಾರೆ. ಸೊ ಎಡ ಅಂದರೆ ಈ ಕಡೆ ಬರುತ್ತೆ, ಕೇವಲ ಡಿ ಅವರು ಅಂತಂದರೆ ಇಲ್ಲಿ ಬಂತು. ಓಕೆ, ಸೊ ಇಲ್ಲಿ ಬಂದರೆ ಈ ಕಡೆ ಎಡಕ್ಕೆ ಡಿ ಬರ್ತಾರೆ. ಎ ಅವರ ಎಡಕ್ಕೆ ಕೇವಲ ಆರ್ ಅವರು ಕುಳಿತಿದ್ದಾರೆ. ಓಕೆ, ಎ ಇಲ್ಲಿದ್ದಾರೆ, ಈ ಲೈನಲ್ಲಿ ಬರ್ತಕ್ಕಂಥ ಎಡಕ್ಕೆ ಅಂದರೆ ಈ ಕಡೆ ಆಯಿತು. ಎ ಅವರ ಎಡಕ್ಕೆ ಕೇವಲ ಆರ್ ಇಲ್ಲಿ ಬರ್ತಾನೆ, ಎ ಇಲ್ಲಿ ಆಗ್ತದೆ. ಸರಿನಾ? ಸೊ ಇವಾಗ ಏನಾಯಿತು? ಎ ಆಯಿತು, ಇಲ್ಲಿ ಆರ್ ಆಯಿತು, ಇಲ್ಲಿ ಇ ಆಯಿತು, ಇಲ್ಲಿ ಡಿ ಆಯಿತು. ನೆಕ್ಸ್ಟು ಎ ಮತ್ತು ಎಫ್ನ ನಡುವೆ ಕೇವಲ ಒಬ್ಬ ವ್ಯಕ್ತಿ. ಓಕೆ, ಎ ಮತ್ತು ಎಫ್ನ ನಡುವೆ ಕೇವಲ ಒಬ್ಬ ವ್ಯಕ್ತಿ ಬರ್ತಾನೆ.
ಅವ್ರು ಯಾರು ಅಂತ ಈಗ ಉಳ್ಕೊಳ್ತು ನೋಡಿ. ಆರ್ ಎ ಎಫ್ ಆದರೆ ಒಬ್ಬ ವ್ಯಕ್ತಿನ ಉಳ್ಕೊಳ್ತಕ್ಕಂಥದ್ದು ಯಾರು? ಎಫ್ ಆಯಿತು, ಎ ಆಯಿತು, ಆರ್ ಆಯಿತು, ಎಮ್ ಆಯಿತಾ. ಡಿ ಮತ್ತು ಓ, ಡಿ ಮತ್ತು ಓ ನಡುವೆ ಕೇವಲ ಒಬ್ಬ ವ್ಯಕ್ತಿ ಕುಳಿತಿದ್ದಾನೆ. ಓಕೆ, ಸೊ ಇಲ್ಲೇನಾಯಿತು, ಡಿ ಮತ್ತು ಓ ನಡುವೆ ಒಬ್ಬ ವ್ಯಕ್ತಿ ಅಂತ ಹೇಳಿದಾಗ ಓ ಇಲ್ಲಿ ಬರ್ತಾರೆ ಸ್ನೇಹಿತರೆ, ಯಾಕಂದರೆ ಈ ಆಲ್ರೆಡಿ ಇಲ್ಲಿದ್ದಾರೆ ಒಬ್ಬ ಅಂತ ಹೇಳಿದಾಗ ಲಾಸ್ಟ್ಗೆ ಹೆಸ್ ಬರ್ತಕ್ಕಂಥದ್ದು ಆಯಿತಾ. ಸೊ ಇವಾಗ ಏನಾಯಿತು, ಈ ಕೆಳಗಿನ ಯಾವ ಆಯ್ಕೆಯು ಇಬ್ಬರು ವ್ಯಕ್ತಿಗಳು ಪರಸ್ಪರ ಕಡೆ ಮುಖ ಮಾಡಿರುವುದನ್ನು ಪ್ರತಿನಿಧಿಸುತ್ತದೆ ಅಂತ ಕೇಳಿದರೆ ನೋಡಿ, ಎಸ್ಗೆ ಆರ್ ಬರ್ತಾರೆ. ಓಕೆ, ಎಸ್ಗೆ ಆರು ಆಪೋಸಿಟು, ಓಗೆ ಎ ಆಪೋಸಿಟು, ಇಗೆ ಎಮ್ ಆಪೋಸಿಟು, ಡಿಗೆ ಎಫ್ ಆಪೋಸಿಟು. ಸೊ ಕೊಟ್ಟಿದ್ದಾರೆ ಇಲ್ಲಿ ಇಗೆ ಆಪೋಸಿಟ್ ಬರ್ತಕ್ಕಂಥದ್ದು ಎಮ್. ಓಕೆ, ಸೊ ಹಾಗಾಗಿ ಆನ್ಸರ್ ಇದಾಗಿರುತ್ತೆ. ಕ್ವಶನ್ಸ್ ಎಲ್ಲ ತುಂಬ ಈಸಿನೇ ಇದೆ ಸ್ನೇಹಿತರೆ, ಮಾಡ್ತಕ್ಕಂಥ ರೀತಿ ಮತ್ತು ಬೇಗ ಬೇಗ ಪಟ ಅಂತ ಮಾಡ್ತಿರ್ಬೇಕಾಗಿರುತ್ತೆ. ಕೆಳಗೆ ಒಂದು ಇದನ್ನು ಕೊಟ್ಟಿದ್ದಾರೆ, ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, 3 ತೀರ್ಮಾನಗಳನ್ನು ಕೊಟ್ಟಿದ್ದಾರೆ. ಸರಿಯಾದ ಆಯ್ಕೆಯನ್ನು ನಾವು ಆರಿಸಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಇಲ್ಲೇನಿದೆ, ಎಲ್ಲ ಬಲಗೋಡೆಗಳು ಗೋಡೆಗಳಂತ ಕೊಟ್ಟಿದ್ದಾರೆ. ಎಲ್ಲ ಬಲೆಗೋಡೆಗಳು, ಎಲ್ಲ ಬಲೆಗೋಡೆಗಳು, ಇದು ಬಲೆ ಗೋಡೆ ಅಂತ ಅಂದರೆ ಎಲ್ಲ ಗೋಡೆಗಳಾಗಿರುತ್ತೆ. ಗೋಡೆಗಳೆಲ್ಲ ಬಲೆಗೋಡೆಗಳೇ. ಇನ್ನು ಕಾಂಕ್ರೀಟ್ಗಳು ಗೋಡೆಗಳು, ಎಲ್ಲ ಕಾಂಕ್ರೀಟ್ಗಳು ಏನಾಗುತ್ತೆ, ಅಥವಾ ಸಿ ಅಂತ ತಗೊಳ್ಳಿ, ಕಾಂಕ್ರೀಟ್ಗಳು ಗೋಡೆಗಳೇ ಆಗಿದೆ. ಎಲ್ಲ ಸೇತುವೆಗಳು, ಬ್ರಿಡ್ಜ್ ಅಂತ ಏನು ಹೇಳ್ತೀವಿ, ಎಲ್ಲ ಸೇತುವೆಗಳು ಸಹ ಗೋಡೆಗಳೇ ಆಗಿದೆ. ಬಟ್ ಇಲ್ಲಿ ಏನಾಗುತ್ತೆ, ಬಲೆಗೋಡೆಗಳಿಗೂ ಕಾಂಕ್ರೀಟ್ಗೂ ಸೇತುವೆಗೂ ಯಾವುದೇ ಸಂಬಂಧ ಇಲ್ಲ ಸ್ನೇಹಿತರೆ. ಬಲೆಗೋಡೆ ಎಲ್ಲ ಗೋಡೆ ಆಗಿರ್ಬೋದು, ಅಥವಾ ಕಾಂಕ್ರೀಟ್ಗಳೆಲ್ಲ ಗೋಡೆ ಆಗಿರ್ಬೋದು, ಅಥವಾ ಸೇತುವೆಗಳೆಲ್ಲ ಗೋಡೆ ಆಗಿರ್ಬೋದು. ಬಟ್ ಕಾಂಕ್ರೀಟ್ಗೂ ಸೇತುವೆಗೂ ಒಂದು ಬಲೆಗೋಡೆಗೂ ಯಾವುದೇ ಒಂದು ಲಿಂಕ್ ಕನೆಕ್ಷನ್ ಸಂಬಂಧ ಇಲ್ಲ. ಓಕೆ, ಸೊ ತೀರ್ಮಾನ ಏನು ಕೊಟ್ಟಿದ್ದಾರೆ, ಕೆಲವು ಸೇತುವೆಗಳು ಬಲೆಗೋಡೆಗಳು, ಕೆಲವು ಕಾಂಕ್ರೀಟ್ಗಳು ಸೇತುವೆಗಳು ಅಂತ ಕೊಟ್ಟಿದ್ದಾರೆ. ಸೊ ಇದು ಎರಡೂ ಸಹ ತಪ್ಪಾಗುತ್ತೆ. ನಾನು ಆಲ್ರೆಡಿ ಹೇಳಿದಾಗೆ ಇದಕ್ಕಾಗಲಿ ಯಾವುದೇ ಒಂದು ಲಿಂಕ್ ಕನೆಕ್ಷನ್ ಸಂಬಂಧ ಇಲ್ಲವೇ ಇಲ್ಲ. ಸೊ ಹಾಗಾಗಿ ತೀರ್ಮಾನಗಳು ಎರಡೂ ಸಹ ತಪ್ಪಾಗುತ್ತೆ ಸ್ನೇಹಿತರೆ. ತೀರ್ಮಾನ 1 ಅಥವಾ 2 ಯಾವುದು ಸಹ ಅನುಸರಿಸುವುದಿಲ್ಲ. ನೆಕ್ಸ್ಟ್ ಏನಿದೆ ಪ್ರಶ್ನೆ, 8ನೇ ಪ್ರಶ್ನೆ ನೋಡಿ, ಕೆಳಗೆ ಕೊಟ್ಟಿರುವ ಚಿತ್ರ ಸರಣಿಯಲ್ಲ ಪ್ರಶ್ನಾರ್ಥಕ ಚಿಹ್ನೆಯ ಜಾಗದಲ್ಲಿ ಹಾಕಿದಾಗ ಚಿತ್ರ ಸರಣಿಯ ವಿನ್ಯಾಸವನ್ನು ತಾರ್ಕಿಕವಾಗಿ ಪೂರ್ಣಗೊಳಿಸಬಲ್ಲ ಚಿತ್ರವನ್ನು ಕೊಟ್ಟಿರುವ ಆಯ್ಕೆಗಳಿಂದ ಆರಿಸಿ ಅಂತ ಕೊಟ್ಟಿದ್ದಾರೆ. ಫಸ್ಟು $2 ಸಿಂಬಲ್ ಕೊಟ್ಟಿದ್ದಾರೆ ಸ್ನೇಹಿತರೆ, ಬಟ್ ಇಲ್ಲೇನಾಗಿದೆ, ಸಿಂಗಲ್ ಬಂದಿದೆ. ಸಿಂಗಲ್ ಆದ ನಂತರ 2% ಸಿಂಬಲನ್ನು ಕೊಟ್ಟಿದ್ದಾರೆ, ಇಲ್ಲಿ ಸಿಂಗಲ್ ಆಗಿದೆ. ಇಲ್ಲಿ 3 ಕೊಟ್ಟಿದ್ದಾರೆ, ಇಲ್ಲಿ 2 ಆಗಿದೆ. ಓಕೆ, ಸೊ 2 ಕೊಟ್ಟಿರ್ತಕ್ಕಂಥ 1 ಆಗಿದೆ, 1 ಕೊಟ್ಟಿರ್ತಕ್ಕಂಥ ಹಾಗೆ ಇದೆ, 3 ಕೊಟ್ಟಿರ್ತಕ್ಕಂಥ 2 ಆಗಿದೆ, 4 ಕೊಟ್ಟಿರ್ತಕ್ಕಂಥದ್ದು 3 ಆಗುತ್ತೆ. ಓಕೆ, ಸೊ ಈಗ $, ಸಿಂಬಲ್ ಹಾಗೆ ಇರಬೇಕು. ಅದ ನಂತರ ಪರ್ಸೆಂಟೇಜ್ 1 ಬರುತ್ತೆ, ಅದಾದ ನಂತರ ತ್ರಿಭುಜ ಬಂತು. ಓಕೆ, ಸೊ ನೆಕ್ಸ್ಟ್ ಏನಾಗಿದೆ, ಇಲ್ಲಿ 0 ಇದೆ, 0 ಏನಾಗಬೇಕು, 3 ಆಗಬೇಕು. ಅದಾದ ನಂತರ ಮತ್ತೊಂದು ಬರುತ್ತೆ, ಯಾವ್ದು ಸಿಂಬಲ್ ಇದೆ, ಇಲ್ಲಿ ಯು ಸಿಂಬಲನ್ನು ಕೊಟ್ಟಿದ್ದಾರೆ. ಯು ಅಂತಕ್ಕಂಥದ್ದು ಇಲ್ಲಿ 1 2 3 4 ಇದೆ ಅಂದರೆ 1 2 3 4 5 ಬರಬೇಕು. ಓಕೆ, ಸೊ ಇಲ್ಲೇನಾಗುತ್ತೆ, $1 ಸಿಂಬಲ್ ಬರಬೇಕು, 1% ಸಿಂಬಲ್ ಬರಬೇಕು, 2 ತ್ರಿಭುಜ ಬರಬೇಕು, 3 ಸರ್ಕಲ್ ಬರಬೇಕು, 3 ಸರ್ಕಲ್ ಬರಬೇಕು, 5 ಯು ಬರಬೇಕು. ಸೊ ಇದು ಸರಿಯಾಗಿರ್ತಕ್ಕಂಥದ್ದು, ನೋಡ್ಕೊಳ್ತಾ ಹೋಗಿ. ಇವೆಲ್ಲ ನಿಮ್ಗೆ ಈಸಿನೇ, ಏನು ಟಫ್ ಅಂತ ಏನು ಅನ್ಸಲ್ಲ ಸ್ನೇಹಿತರೆ. ಕಣ್ಣಳ್ತಲೇ ಆನ್ಸರ್ಸ್ನ ಮಾಡಿಬಿಡ್ಬೋದು ಇದೆಲ್ಲ ಅಲ್ವಾ. ಸೊ ಆ್ಯಂಡ್ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಕೆಳಗೆ ಕೊಟ್ಟಿರುವ ಸರಣಿಯಲ್ಲಿ ಖಾಲಿ ಜಾಗಗಳಲ್ಲಿ ಅನುಕ್ರಮವಾಗಿ ಇರಿಸಿದಾಗ ಸರಣಿಯನ್ನು ತಾರ್ಕಿಕವಾಗಿ ಪೂರ್ಣಗೊಳಿಸಬಲ್ಲ ಅಕ್ಷರಗಳ ಸಂಯೋಜನೆಯನ್ನು ಕೊಟ್ಟಿರುವ ಆಯ್ಕೆಗಳಿಂದ ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲೇನು ಕೊಟ್ಟಿದ್ದಾರೆ ನೋಡಿ, ಇಷ್ಟು 1 4, ಈ 4 1, ಇಷ್ಟು 4. ಓಕೆ, 1 2 3 4 ಇಷ್ಟು 1. ಇಲ್ಲಿ ಫಸ್ಟ್ ಏನಿದೆ, ಇಲ್ಲಿ ಖಾಲಿ ಇದೆ, ಇಲ್ಲಿ ಓ ಕೊಟ್ಟಿದ್ದಾರೆ, ಇಲ್ಲಿ 6 ಓ ಆದಮೇಲೆ 2 ಬಿಟ್ಟಾದ 6 ಕೊಟ್ಟಿದ್ದಾರೆ ನೋಡಿ. 6 ಆದಮೇಲೆ ಇಲ್ಲೇನಿದೆ, ಯು ಇದೆ, ಅಂದರೆ 2 ಬಿಟ್ಟು ಯು ಇದೆ. ಅದಾದ ನಂತರ ಎಕ್ಸ್ ಇದೆ, ಇವೆರಡನ್ನು ಬಿಟ್ಟು ಎಕ್ಸ್ಗೆ ಕೊಟ್ಟಿದ್ದಾರೆ. ಸೊ ಆದರೆ ನಾವು ಇಲ್ಲೇನು ಮಾಡಬೇಕು, ಎಮ್ಮಿನ ಹಿಂದ್ಗಡೆ 2 ಬಿಟ್ಟು ಉಳಿದಿರ್ತಕ್ಕಂಥದ್ದು ಎಲ್ಲು, ಸೊ ಎಲ್ಗೆ ಕೊಡಬೇಕಾಗುತ್ತೆ ಇಲ್ಲಿ. ಅದಾದ ನಂತರ ಏನಿದೆ, ಇದೆ, ಓಕೆ, ಆಯಿತು. ಅದಾದ ನಂತರ ಯಾವುದಿದೆ ಸ್ನೇಹಿತರೆ, ಹೆಚ್ಚಾದ ನಂತರ ಖಾಲಿ ಕೊಟ್ಟಿದ್ದಾರೆ. ಖಾಲಿ ಆದ ನಂತರ ಬರ್ತಕ್ಕಂಥದ್ದು ಯಾವುದಿದೆ, ಎನ್ನನ್ನು ಕೊಟ್ಟಿದ್ದಾರೆ. ಹೆಚ್ಚಾದಮೇಲೆ ನಮಗೆ 2 ಬಿಟ್ಕೊಳ್ಳಿ, ಕೆ ಅಂತ ತಗೊಳ್ತೀನಿ. ಕೆ ಆದಮೇಲೆ ಎಮ್ ಅಂತ ಬಿಟ್ಟು ಎನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ, 2. ಸೊ ಅದ ನಂತರ ಓ ಪಿ ಬಿಟ್ಟು ಕ್ಯೂ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಕ್ಯೂ ಕೊಟ್ಟಿದ್ದಾರೆ. ಕ್ಯೂ ಆದ ನಂತರ ಅನ್ನು ಬಿಟ್ಟು ಟಿ ಬಂದಿದೆ. ಸೊ ಹಾಗಾಗಿ ಇಲ್ಲಿ ಏನು ಬರಬೇಕು, ನಮಗೆ ಕೆ ಬರಬೇಕು. ಅದಾದ ನಂತರ ಇಲ್ಲಿ ಕೆ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕೆ ಇದೆ. ಕೆ ಆದ ನಂತರ ಏನಿದೆ, ಎನ್ ಇದೆ. ಕೆ ಆದಮೇಲೆ ಎಮ್ ಎಲ್ಲ ಅಷ್ಟೇ 2 ಬಿಟ್ಟು ಕೊಡ್ತಾ ಹೋಗಿದ್ದಾರೆ. ಓಕೆ, ಸೊ ಹಾಗಾಗಿ ಇಲ್ಲಿ ಏನು ತೊಗೊಳ್ತೀವಿ, ಇಲ್ಲಿ ನೋಡಿ 3ನೇದು ಕೆ ಆದಮೇಲೆ ಎನ್ ಆಯಿತು. ಎನ್ ಆದಮೇಲೆ ಏನು ಬರಬೇಕು, ಓ ಪಿ ಇಲ್ಲ ಕ್ಯೂ ಬರಬೇಕು.
ಸೊ ಈ ರೀತಿ ಅಂದರೆ ಎರಡೆರಡನ್ನ ಬಿಟ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಆ ರೀತಿ ಮಾಡ್ತಾ ಹೋಗಿ. ನೆಕ್ಸ್ಟ್ ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ BSGN ಎಂಬುದನ್ನು 5, 22, 10, 17 ಎಂದು ಸಂಕೇತಿಸಲಾಗಿದೆ. ಓಕೆ, ನೋಡಿ ಇಲ್ಲಿ ಡೈರೆಕ್ಟ್ ನೋಡ್ತಾ ಹೋದರೆ BSGNಗೆ ಏನು ಕೊಟ್ಟಿದ್ದಾರೆ, 5, 22, 10, 17 ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಬಿಗೆ 5 ಅಂದರೆ ಎಗೆ 4 ಬರುತ್ತೆ. ನೀವು ABCD ತೊಗೊಳ್ತಾ ಹೋದರೆ ಅಂದರೆ ABCD ತೊಗೊಳ್ತಾ ಹೋದರೆ ಮೇಲ್ಗಡೆ ಏನಿದೆ ಇದಕ್ಕೆ ಕೊಡ್ತೀನಿ ನೋಡಿ ಈಗ. ಓಕೆ, ಸೊ ಇಲ್ಲಿ ನೋಡಿ ಬಿಗೆ 5, 6, 7 ಇದು 4 ತಗೊಂಡ್ರೆ 8, 9, 10, 11, 12, 13. ಸೊ ಈ ರೀತಿ ಹೋಗ್ತಾ ಹೋಗುತ್ತೆ ಸ್ನೇಹಿತರೆ. ಓಕೆ, ಸೊ ಈಗ 13 ಆಯಿತು, 14, 15, 16, 17. ಎನ್ಗೆ 17 ಬಂದಿದೆ ನೋಡಿ, ಎನ್ಗೆ 17 ಕೊಟ್ಟಿದ್ದಾರೆ. ಸೊ ಇದೇ ಹಾರ್ಡಲ್ಲಿ ಏನಾಗಿದೆ ಹೋಗಿದೆ. ಈಗ TAUE ಅಂತ ಕೊಟ್ಟಿದ್ದಾರೆ, ಎಗೆ 4 ಇದೆ. ಓಕೆ, ಈಗೆ ಎಸ್, ಈಗೆ ಎಷ್ಟು 8 ಇದೆ. ABCD ನಾವು ತೊಗೊಳ್ತಾ ಹೋದರೆ ಈಗ 8 ಬರುತ್ತೆ. ಸೊ ಇಲ್ಲೇನು ಕೊಟ್ಟಿದ್ದಾರೆ, PJDQ ಕೊಟ್ಟಿದ್ದಾರೆ. ಸೊ ಇದು ಎಷ್ಟರ ಇರಲಿ, ಡಿಗೆ ಎಷ್ಟು ಬರುತ್ತೆ ಸ್ನೇಹಿತರೆ ನೋಡಿ, ಬಿಗೆ 5 ಆದರೆ ಸಿಗೆ 6 ಬರುತ್ತೆ, ಡಿಗೆ 7 ಬರುತ್ತೆ. 3ನೇ ಪ್ಲೇಸಲ್ಲಿ ಏನಿದೆ ನೋಡಿ, 7 ಇಲ್ಲಿದೆಯಾ. ಇಷ್ಟೆಲ್ಲ ನಾವು ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಬೇಗ ಬೇಗ ಮಾಡಬೇಕಂತ ಹೇಳಿದಾಗ ನೋಡಿ ಈ ಒಂದು ಏನು ಕೊಟ್ಟಿದ್ದಾರೆ 7, 5, 6, 8 ಇಷ್ಟೇ ಸಾಕು. ಇದೆಲ್ಲ ನೋಡ್ಕೊಳ್ಳೋದೇ ಬೇಡ. 4ಕ್ಕೆ ಎ ಆದರೆ 5 ಬಿ ಆದರೆ ನೋಡಿ 6 ಸಿ ಬರುತ್ತೆ, 7 ಡಿ ಬರುತ್ತೆ, 8 ಇ ಬರುತ್ತೆ. ಸೊ ಇಲ್ಲಿ ಡಿಗೆ ಎಷ್ಟು ಬರಬೇಕು, 7 ಬರಬೇಕು. ಅರ್ಥ ಆಯ್ತಲ್ವಾ. ಸೊ ಡಿಗೆ 7. ಸೊ ಹೀಗೆ ನಾವು 1, 2ರಲ್ಲೇ ಆನ್ಸರ್ನ ಕ್ಲಿಕ್ಕಾಗಿ ಮಾಡ್ತಾ ಹೋಗಬೇಕಾಗುತ್ತೆ. ಬೇಕಾದ್ರೆ ಮಿಕ್ಕಿಂದ ಚೆಕ್ ಮಾಡ್ಕೊಳ್ಳಿ, ಅದೇ ರೀತಿ ಬರುತ್ತೆ. ನೆಕ್ಸ್ಟು LMNOPQ ಮತ್ತು R ಎಂಬ 7 ಜನರು ಉತ್ತರಕ್ಕೆ ಮುಖ ಮಾಡಿ ಕೂತಿದ್ದಾರೆ. ಓಕೆ, ಸೊ ಉತ್ತರ ಅಂತ ಹೇಳಿದಾಗ ಸ್ನೇಹಿತರೆ ಎಷ್ಟು ಜನ ಇದ್ದಾರೆ, 1, 2, 3, 4, 5, 6, 7 ಜನ. 1, 2, 3, 4, 5, 6, 7 ಜನ ಬರ್ತಾರೆ. ಸೊ ಹೀಗೆ ಮುಖ ಮಾಡಿದ್ದಾರೆ ಉತ್ತರಕ್ಕೆ. ಇಲ್ಲಿ ಏನಾಗಿದೆ, ಎಂ ಅವರು ಪಿ ಅವರ ತಕ್ಷಣದ ಎಡಕ್ಕೆ ಕುಳಿತಿದ್ದಾರೆ. ಎಂ ಅವರು ಪಿ ಅವರ ತಕ್ಷಣ ಎಡಕ್ಕೆ ಅಂತ ಹೇಳಿ ಆಲ್ರೆಡಿ ಹೇಳಿದಾಗ ಇದು ಬಲ ಬರುತ್ತೆ, ಈ ಕಡೆ ಎಡ ಬರುತ್ತೆ. ಓಕೆ, ಓ ಅವರು ಕ್ಯೂ ಅವರ ತಕ್ಷಣದ ಎಡಕ್ಕೆ ಕುಳಿತಿದ್ದಾರೆ. ಆರ್ ಅವರು ಪಿ ಅವರ ತಕ್ಷಣಕ್ಕೆ ಬಲಕ್ಕೆ ಕುಳಿತಿದ್ದಾರೆ ಮತ್ತು ಎಲ್ ಅವರ ತಕ್ಷಣ ಎಡಕ್ಕೆ ಕುಳಿತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಎನ್ ಅವರು ಎಲ್ ಅವರ ತಕ್ಷಣದ ಬಲಕ್ಕೆ ಮತ್ತು ಓ ಅವರ ತಕ್ಷಣದ ಎಡಕ್ಕೆ ಕುಳಿತಿದ್ದಾರೆ. ಹಾಗಾದರೆ ಎನ್ ಅವರ ಎಡಕ್ಕೆ ಎರಡನೇವನಾಗಿ ಯಾರು ಕುಳಿತಿದ್ದಾರೆ ಅಂತ ಕೇಳಿದರೆ. ಓಕೆ, ಇಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ, ಫಸ್ಟು ಎಂ ಅವರು ಪಿ ಅವರ ತಕ್ಷಣದ ಎಡಕ್ಕೆ ಕುಳಿತಿದ್ದಾರೆ. ಸೊ ಇಲ್ಲಿ ಯಾವುದೋ ಒಂದು ಅಂದ್ಕೊಳ್ಳಿ, ಮುಂದೆ ಆದರೆ ಎಕ್ಸ್ಟೆಂಡ್ ಮಾಡ್ತಾ ಹೋಗೋಣ. ಎಂ ಅವರು ಪಿ ಅವರ ತಕ್ಷಣದ ಎಡಕ್ಕೆ. ಸೊ ಇಲ್ಲಿ ನಾವು ಪಿ ಅಂತ ಅಂದ್ಕೊಂಡ್ರೆ ಸ್ನೇಹಿತರೆ, ಎಂ ಅವರು ಏನು ಮಾಡೋರೆ, ಪಿ ಅವರ ತಕ್ಷಣದ ಎಡಕ್ಕೆ ಅಂದರೆ ತಕ್ಷಣ ಎಡಕ್ಕೆ ಈ ಕಡೆ ಬರ್ತಾರೆ. ಹೌದಾ. ಓ ಅವರು ಕ್ಯೂ ಅವರ ತಕ್ಷಣದ ಎಡಕ್ಕೆ. ಸೊ ಇದು ಆಮೇಲೆ ಬರ್ತೀನಿ ಸ್ನೇಹಿತರೆ, ಯಾಕಂದರೆ ಫಸ್ಟಿಗೆ ತೊಗೊಂಡಿದ್ವಿ. ಈಗ ಇಲ್ಲಿ ಬರ್ತಾರೆ ನಮ್ಗೆ ಗೊತ್ತಿಲ್ಲ. ಆರ್ ರವರು ಪಿ ಅವರ ತಕ್ಷಣದ ಬಲಕ್ಕೆ. ಆರ್ ರವರು ಪಿ ಅವರ ತಕ್ಷಣ ಬಲಕ್ಕೆ ಬಂದಿದ್ದಾರೆ. ಹೌದಾ. ಸೊ ನೆಕ್ಸ್ಟ್ ಏನು, ಎಲ್ ಅವರ ತಕ್ಷಣ ಎಡಕ್ಕೆ ಕೂತಿದ್ದಾರೆ. ಅಂದರೆ ಆರ್ರವರು ಪಿ ಅವರ ಬಲಕ್ಕೆ ಬರ್ತಾರೆ, ಎಡಕ್ಕೆ ಅಂತ ಏನಾದಾಗ ಆಲ್ರವರ ತಕ್ಷಣಕ್ಕೆ ಎಡಕ್ಕೆ ಅಂದರೆ ಎಲ್ಲರವರ ತಕ್ಷಣ ಎಡಕ್ಕೆ ಆರ್ ಬರ್ತಾರೆ. ಓಕೆ, ಅದಾದ ನಂತರ ಎನ್ನವರು ಎಲ್ಲವರ ತಕ್ಷಣದ ಬಲಕ್ಕೆ ಕೂತಿದ್ದಾರೆ. ಎನ್ ಅಂದರೆ ಇಲ್ಲಿ ಬರ್ತಾರೆ ತಕ್ಷಣ ಬಲಕ್ಕೆ, ಮತ್ತು ಓ ಅವರ ತಕ್ಷಣದ ಎಡಕ್ಕೆ. ಸೊ ಅಂದರೆ ಓ ಇಲ್ಲಿ ಬಂತು, ಓರವರ ತಕ್ಷಣ ಎಡಕ್ಕೆ ಕುಳಿತಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇಲ್ಲೊಂದು ಬಿಟ್ವಿ ನೋಡಿ. ಓಕೆ, ಸೊ ಇಲ್ಲೊಂದು ಬಿಟ್ವಿ. ಓ ಅವರು ಕ್ಯೂರವರ ತಕ್ಷಣದ ಎಡಕ್ಕೆ ಕುಳಿತಿದ್ದಾರೆ. ಓ ಅವರು ಕ್ಯೂರವರ, ಇದು ಕ್ಯೂ ಬಂತು, ಕ್ಯೂರವರ ಎಡಕ್ಕೆ ಕುಳಿತಿದ್ದಾರೆ. ಸೊ ಈ ರೀತಿ ಆಯಿತು. ಈಗೇನಾಯಿತು ಪ್ರಶ್ನೆ, ಹಾಗಾದರೆ ಎನ್ನವರ ಎಡಕ್ಕೆ ಎರಡನೇವನಾಗಿ ಯಾರು ಕೂತಿದ್ದಾರೆ. ಎಡ ಅಂತ ಹೇಳಿದಾಗ ಈ ಕಡೆ ಬರುತ್ತೆ. ಎನ್ರವರ, ಎನ್ ಇಲ್ಲಿದ್ದಾನೆ, ಎಡಕ್ಕೆ ಎರಡನೇವನು 1, 2. ಹೌದಾ ಸ್ನೇಹಿತರೆ. ಸೊ ಆರ್ ಅಂತಕ್ಕಂಥದ್ದು ಆನ್ಸರ್. ಯಾವುದೋ ತರ್ಕವನ್ನು ಆಧರಿಸಿ
ಯಾವುದೋ ತರ್ಕವನ್ನು ಆಧರಿಸಿ ಕ್ಲೋನ್ ಎಂಬುದನ್ನು ಬ್ಲಗ್ ಎಂದು ಕರೆಯಲಾಗುತ್ತದೆ ಮತ್ತು ಬೌಂಡ್ ಎಂಬುದನ್ನು AOAKT ಎಂದು ಬರೆಯಲಾಗುತ್ತದೆ. ಅದೇ ತರ್ಕವನ್ನು ಅನುಸರಿಸಿ NICHE ಎಂಬುದನ್ನು ಹೇಗೆ ಬರೆಯಲಾಗುತ್ತದೆ ಅಂತ ಕೇಳಿದರೆ, ಸೊ CLONE ಇದೆ, ಇದಕ್ಕೇನಿದೆ BLUKU ಇದೆ, ಆ್ಯಂಡ್ ಇದೇನಿದೆ BOUND ಬೌಂಡ್ಗೆ AOAKT ಇದೆ ಸ್ನೇಹಿತರೆ. ಸೊ ಫಸ್ಟು ಅಂದರೆ ಅರ್ಥ ಮಾಡ್ಕೊಳ್ಳಿ ನೀವು, ಇದಕ್ಕೇನಿದೆ ನೋಡಿ, A ಆದಮೇಲೆ B ಇದೆ, B ಆದಮೇಲೆ C ಇದೆ, ಅಂದರೆ ಒಂದೊಂದು ಹಿಂದೆ ಹೋಗಿದೆ. ಅಂದರೆ N ಆದಮೇಲೆ ಏನು, M ಆದಮೇಲೆ N, ಅಂದರೆ Nಗಿಂತ ಹಿಂದೆ ಬರ್ತಕ್ಕಂಥದ್ದು M ಸ್ನೇಹಿತರೆ, ಹೌದಾ. ಸೊ ಇಲ್ಲಿ ಎಲ್ಗೆ ಎಲ್ ಸೇಮ್ ಇದೆ, ಓಗೆ ಓ ಸೇಮ್ ಇದೆ, ಈ ಐಗೆ ಐ ಸೇಮ್ ಬರಬೇಕು. ಸೊ ಇದು ಎಲ್ಲದರಲ್ಲೂ ಇದೆ. ಬಟ್ ಇಲ್ಲಿ ಕೇಳೋದೇನು, ಲಾಸ್ಟ್ ಪಾಯಿಂಟಲ್ಲಿ ಕೇಳಿದ್ದಾರೆ. ಈಗೆ ಯು ಕೊಟ್ಟಿದ್ದಾರಲ್ವಾ, ಸೊ ಡಿಗೆ ಟಿ ಕೊಟ್ಟಿದ್ದಾರಲ್ಲ, ಸೊ ಈಗೆ ಯಾವ್ದು ಬರಬೇಕು ನೋಡಿ, ಇಲ್ಲಿ ನಮ್ಗೆ ಬೇಕಾಗಿರೋದು ಅದೇನೆ, ಹೌದಾ. ಸೊ ಇಲ್ಲಿ ಏನು ಬರಲ್ಲ, ಏನೇನು ಹೋಯ್ತು, ಈ ಲಾಸ್ಟಲ್ಲಿ ಟಿ ಬರಬೇಕಾ ಯು ಬರಬೇಕಾ. ಸೊ ಹೀಗೆ ಯು ಬಂದಿದೆ ಅಂತ ಅಂದಾಗ ನೋಡಿ, ಈಗ ಯು ಬಂದಿದೆ, ಸೊ ಇಲ್ಲೂ ಅಷ್ಟೇ ಹೀಗೆ ಯು ಬರುತ್ತೆ ಅಷ್ಟೇ. ಸೊ ಎಲ್ಲ ಮಾಡ್ಬೋದು, ಏನು ABCD ಹಾಕೊಂಡು ಮಾಡೋಕ್ಕೋದ್ರೆ ಇನ್ನೂ ಅರ್ಥ ಆಗುತ್ತೆ ಡೀಟೇಲಾಗಿ. ಬಟ್ ನಾವು ಇರ್ತಕ್ಕಂಥ ಟೈಮಲ್ಲಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಇದರಲ್ಲೂ ಆನ್ಸರ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟು, ಒಂದು ದಾಳದ ಮುಖಗಳ ಮೇಲೆ ERLO ಮತ್ತು T ಅಕ್ಷರಗಳನ್ನು ಗುರುತು ಹಾಕಿದೆ. ಓಕೆ, ಇಲ್ಲಿ ಏನಿದೆ 2 4 6, ಓಕೆ, A ಇದೆ, R ಇದೆ, E ಕೊಟ್ಟಿಲ್ಲ, ಓಕೆ, ಗುರುತು ಮಾಡಲಾಗಿದೆ. ಅದೇ ದಾಳದ 2 ಸ್ಥಾನಗಳನ್ನು ಕೆಳಗಿನ ಚಿತ್ರಗಳನ್ನು ನೀಡಲಾಗಿದೆ. ಹಾಗಾದರೆ ಈ ಮುಖದ ಎದುರುಗಡೆ ಯಾವ ಮುಖವಿದೆ ಅಂತ ಕೇಳಿದ್ದಾರೆ ಸ್ನೇಹಿತರೆ. ನೋಡಿ ಆಪ್ಷನ್ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಏನಾಗಿದೆ, ಒಂದು ದಾಳದ ಮುಖಗಳ ಮೇಲೆ ERALOT 6 ಮುಖ, ಒಂದು ಫೇಸ್, ಒಂದು ದಾಳ ಅಂತ ಹೇಳಿದಾಗ ನಮ್ಗೆ ಏನಾಗುತ್ತೆ, 6 ಮುಖಗಳು ಕಂಡುಬರುತ್ತೆ. 6 ಮುಖಗಳಲ್ಲಿ ERALOT ಒಟ್ಟು 2 4 6 ಮುಖಗಳು ಕಂಡುಬರುತ್ತೆ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ಏನಾಗಿದೆ, ಆರ್ಗೆ ಅಕ್ಕಪಕ್ಕ ಯಾವ್ದು ಬರುತ್ತೆ, ಆರ್ಗೆ ಅಕ್ಕಪಕ್ಕ ಬರ್ತಕ್ಕಂಥದ್ದು LTOA, ಹೌದಾ. LTOAಗೆ ಅಕ್ಕಪಕ್ಕ ಬಂದರೆ ಇನ್ನು ಉಳಿದಿರ್ತಕ್ಕಂಥದ್ದು ಯಾವುದು E. ನೋಡಿ, ಹೀಗೆ 6 ಆಪೋಸಿಟ್, ಎಷ್ಟು ಈಸಿ ಕ್ವಶನ್ಸ್ಗಳಿವೆಲ್ಲ ಸ್ನೇಹಿತರೆ. ಇವೆಲ್ಲ ಎಕ್ಸ್ಪ್ಲೈನ್ ಮಾಡೋ ಇದೇ ಇಲ್ಲ, ಆನ್ಸರ್ ಕ್ವಶನ್ ನೋಡ್ತಿದ್ದಾಗಲೇ ಆನ್ಸರ್ ಮಾಡ್ಬೋದು. ಸೊ ಜಸ್ಟ್ ನೀವು ಒಂದು ಇದರಲ್ಲಿ ಮಾಡ್ತಾ ಹೋಗಿ. ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ ಕೊಟ್ಟಿದ್ದಾರೆ ಹೆಕ್ಸ್, ಓಕೆ, ಇದನ್ನು ಕೊಟ್ಟಿದ್ದಾರೆ. ಹಾರ್ಟ್ C ಅಂದರೆ ಹೆಕ್ಸ್ ಅವರು C ಅವರ ಮಗಳು, ಡಾಲರ್ ಸಿಂಬಲ್ ಬಂದರೆ ಅವರ ಪತಿ ಅಂತ ಅರ್ಥ, ಈಕ್ವೆಲ್ಸ್ ಅಂತ ಬಂದರೆ ಅವರ ತಾಯಿ ಅಂತ ಅರ್ಥ, ಈ ಒಂದು ಇಂಟು ಅಂತಕ್ಕಂಥದ್ದು ಬಂದರೆ ತಂದೆ ಅಂತ ಅರ್ಥ ಬರುತ್ತೆ ಸ್ನೇಹಿತರೆ. ಓಕೆ, ಸೊ ಇಲ್ಲೇನಾಗಿದೆ, ಎನ್ನನ್ನು ಕೊಟ್ಟಿದ್ದಾರೆ, ಇಲ್ಲೇನು ಕೊಟ್ಟಿದ್ದಾರೆ ಅಫಾಸ್ಟ್ರಫಿ ಅಂತ ಹೇಳಿದ್ರೆ ಇಲ್ಲಿ ಮಗಳು ಅಂತ ಬಂತು, ಮಗಳು. ಓಕೆ, ಸೊ ಎಕ್ಸ್ ಅವರು C ಅವರ ಮಗಳು, ಎಕ್ಸ್ ಅವರು C ಅವರ ಮಗಳು ಅಂದರೆ ಎನ್ರವರು ಈನ ಮಗಳಾಗ್ತಾರೆ, ಎನ್ನು ಈನ ಮಗಳು. ಓಕೆ, ಎನ್ನು ಈನ ಮಗಳು. ಅದಂತರ ಡಾಲರ್ ಸಿಂಬಲ್ ಬಂದಿದೆ ಅಂದರೆ ಪತಿ ಜೆ, ಅದಂತರ ಎಸ್ ಮತ್ತೆ ಇದನ್ನು ಕೊಟ್ಟಿದ್ದಾರೆ ಮಗಳಂತ ಆಯಿತು, ಎಸ್ ಇದೆ. ಓಕೆ, ಸೊ ಅಷ್ಟೇ ಸಿಂಬಲ್ ಅಂದ್ಕೊಳ್ತೀನಿ, 1 2 3. ಸೊ ಇಲ್ಲಿ ಏನಾಗಿದೆ, 2 ಡಾಲರ್ ಸಿಂಬಲ್ನ ಕೊಟ್ಟಿದ್ದಾರೆ. ಸೊ ಈ ಎನ್ ಬಂದು ಈ ಮಗಳು, ಎನ್ ಬಂದು ಹೀಗೆ ಮಗಳಾಗ್ತಾಳೆ, ಈ ರೀತಿ ತಗೊಳ್ರಿ, ಎನ್ನು ಈನ ಮಗಳು. ಓಕೆ, ಸೊ ಇ ಮತ್ತು ಜೆ ಅಂತ ಹೇಳಿದಾಗ ಇ ಅಂತಕ್ಕಂಥವ್ರು ಜೇರವರ ಪತಿ ಹಾಕ್ತಾರೆ. ಸೊ ಪತಿ, ಜೆ ಏನಿದೆಯೋ ಇವರು ಪತಿ, ಇವರು ಪತ್ನಿ. ಓಕೆ, ಸೊ ಜೆ ಮಗಳು ಎಸ್ ಅಂದರೆ ಜೆಗೆ ಒಬ್ಳು ಮಗಳಿದ್ದಾಳೆ, ಸಾರಿ ಜೆ ಮಗಳು ಎಸ್ ಅಂತ ಅಂದರೆ ಎಸ್ ಮಗಳು ಜೆ ಅಂತ ಬರ್ತಾಳೆ. ಓಕೆ, ಸೊ ಎಸ್ಗೆ ಜೆ ಅಂತಕ್ಕಂಥದ್ದು ಮಗಳಾಯಿತು, ಮಗಳು. ಅಂದರೆ ಈ ಎನ್ಗೆ ಏನಾಗುತ್ತೆ, ಎನ್ ಮತ್ತು ಜೆಗೆ ಕೇಳಿದ್ದಾರೆ. ಓಕೆ, ಸೊ ನೋಡಿ ಇಲ್ಲಿ ಇಷ್ಟೇ, ಇವರು ಇ ಮತ್ತು ಜೆ ಏನಾಗ್ತಾರೆ, ದಂಪತಿಗಳಾಗ್ತಾರೆ ಸ್ನೇಹಿತರೆ, ದಂಪತಿಗಳಾಗ್ತಾರೆ. ಸೊ ಇವರಿಬ್ಬರಿಗೆ ಇರ್ತಕ್ಕಂಥ ಮಗಳು ಎನ್ ಅಂತಕ್ಕಂಥದ್ದು ಮಗಳಾಗಿರ್ತದೆ. ಓಕೆ, ಸೊ ಇಷ್ಟೇ ಪ್ರಶ್ನೆ ಇರೋದಿಲ್ಲ, ಜೆ ಮತ್ತು ಎನ್ ಇವರಿಬ್ರಿಗೂ ಏನು ಕನೆಕ್ಷನ್, ಸೊ ಎಸ್ಗೂ ಅದಕ್ಕೂ ಸಂಬಂಧನೇ ಇಲ್ಲ,
ಎಸ್ ಇವರು ಬಂದು ಇವರ ಒಂದು ತಾಯಿಯಾಗಿರ್ತಾರೆ, ಹೌದಲ್ವಾ. ಸೊ ಈ ಅಂತಕ್ಕಂಥವ್ರ ತಂದೆ ಆದರೆ ಜೆ ಬಂದು ತಾಯಿಯಾಗಿರ್ತಾರೆ. ಸೊ ಹಾಗಾಗಿ ಆನ್ಸರು ಆಪ್ಷನ್ 4 ಆಗಿರುತ್ತೆ. ಎಸ್ಗೂ ಅದಕ್ಕೂ ಲಿಂಕೇ ಇಲ್ಲ. ಇಂಗ್ಲಿಷ್ ವರ್ಣಮಾಲೆಯ ಕ್ರಮವನ್ನು ಆಧರಿಸಿ ಈ ಕೆಳಗಿನ ಸರಣಿಯಲ್ಲಿರೋ ಪ್ರಶ್ನಾರ್ಥಕ ಚಿಹ್ನೆಯ ಜಾಗದಲ್ಲಿ ಯಾವುದು ಬರುತ್ತೆ ಅಂತ ಕೇಳಿದರೆ ಸ್ನೇಹಿತರೆ. ಸೊ ಇದು ಅಷ್ಟೇ, ABCD ಹಾಕೊಂಡು ಮಾಡ್ತಾ ಹೋಗ್ಬೋದು. ಇಲ್ಲಾಂದರೆ ನೀವು ಹೇಗೆ ಒಂದಂತ ತೊಗೊಳ್ಬಹುದು, ಅಥವಾ ಈ ಒಂದು ಏನು ಹೀಗೆ 5 ಅಂತ ಹಾಕೊಂಡು ಈ ರೀತಿ ಶಾರ್ಟ್ಕಟ್ಟಲ್ಲೂ ಸಹ ಮಾಡ್ಕೊಳ್ತಾ ಹೋಗ್ಬೋದು ಸ್ನೇಹಿತರೆ. ಓಕೆ, ಸೊ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಇ ಆದಮೇಲೆ ಹೆಚ್ಚಿದೆ, ಇ ಇಲ್ಲಿದೆ, ಎ ಆದಮೇಲೆ ಹೆಚ್ ಕೊಟ್ಟಿದ್ದಾರೆ. ಸೊ 2 ಮಿಸ್ ಆಯ್ತು ಇಲ್ಲಿ. ಎಚ್ ಆದಮೇಲೆ ಕೆ ಇದೆ, ಸೊ ಇಲ್ಲೂ ಸಹ 2 ಮಿಸ್ ಆಯ್ತು, ಇದು ಬಂತು. ಅದಾದ ನಂತರ ಎಸ್ ಕೆ ಆದಮೇಲೆ ಎಲ್, ಓಕೆ ಕೆ ಆಯಿತು, ಕೆ ಆದಮೇಲೆ ಎಲ್, ಎಮ್ ಮಿಸ್ ಆದ ಎನ್ ಬರಬೇಕು, ಸೊ ಇದು ತಪ್ಪಾಗುತ್ತೆ. ಇವೆರಡಲ್ಲ ನಾವು ಆನ್ಸರ್ನ ತೊಗೊಳ್ತೀವಿ ಸ್ನೇಹಿತರೆ. ಸೊ ಅದಾದಂಥ ಎರಡನೇದೇನಿದೆ ಹೆಚ್ಚಿದೆ, ಹೆಚ್ಚಾದ್ಮೇಲೆ ಜೆ ಕೊಟ್ಟಿದ್ದಾರೆ ನೋಡಿ, ಹೆಚ್ಚಾದ್ಮೇಲೆ ಎಸ್, ಇದು ಅಷ್ಟೇ, ಎರಡು ಹೋಗಿದೆ ನೋಡಿ, ಹೆಚ್ ಕೊಟ್ಟಿದ್ದಾರೆ, ಹೆಚ್ಚಾದಮೇಲೆ ಜೆ ಬಂದಿದೆ. ಸೊ ಒಂದು ಮಿಸ್ ಆಗಿದೆ, ಒಂದು ಮಿಸ್ಸು, ಜೆ ಕೊಟ್ಟಿದ್ದಾರೆ. ಸೊ ಜೆ ಆದಮೇಲೆ ಕೆ ಒಂದು ಮಿಸ್ಸು, ಎಲ್ ಕೊಟ್ಟಿದ್ದಾರೆ, ಎಲ್ ಆದಮೇಲೆ ಎಮ್ ಮಿಸ್ಸು, ಎನ್ ಬರಬೇಕು. ಓಕೆ, ಸೊ ಹಾಗಾಗಿ ನೋಡಿ ಎನ್ ಬರಬೇಕು, ಎನ್. ಅದೇ ರೀತಿ ಸೇಮ್ ಆರ್ ಲಾಸ್ಟಲ್ಲೂ ಸಹ ನೀವು ಓ ಆದಮೇಲೆ ಪಿ ಒಂದೊಂದು ಮಿಸ್ಸು, ಓ ಪಿ ಕ್ಯೂ ಆರ್. ಕೆಳಗಿನ ವರ್ಗಗಳ ನಡುವಿನ ಸಂಬಂಧವನ್ನು ಅತ್ಯುತ್ತಮವಾಗಿ ವಿವರಿಸುವ ವೆನ್ ರೇಖಾಚಿತ್ರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಮಹಿಳೆ, ಹೃದ್ರೋಗ ತಜ್ಞ, ಇಂಜಿನಿಯರ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಮಹಿಳೆ ಅಂತ ಹೇಳಿದಾಗ ಏನು ಬರುತ್ತೆ ಇಲ್ಲಿ, ಮಹಿಳೆಯರು ಬರ್ತಾರೆ, ಹೌದಾ. ಸೊ ಮಹಿಳೆಯೊಳಗೆ ಹೃದ್ರೋಗ ತಜ್ಞ ಅಂತ ಹೇಳಿದಾಗ ಸ್ನೇಹಿತರೆ ಅಲ್ಲೇನಾಗುತ್ತೆ ನೋಡಿ, ಆಪ್ಷನ್ಸ್ಗಳು ಈ ರೀತಿ ಕೊಟ್ಟಿದ್ದಾರೆ. ಸೊ ಈ ರೀತಿ ಇದೆ ಆಪ್ಷನ್ಸ್ಗಳು. ಬಟ್ ಆನ್ಸರ್ 2 ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಸ್ನೇಹಿತರೆ, ಮಹಿಳೆಯರಲ್ಲಿ ಇಂಜಿನಿಯರ್ಸ್ ಬರ್ತಾರೆ, ಮಹಿಳೆಯರಲ್ಲಿ ಇಂಜಿನಿಯರ್ಸ್ ಇರಬಹುದು, ಅಥವಾ ಈ ಒಂದು ಏನು ಮಹಿಳೆ ಅಂತ ತೊಗೊಂಡ್ರೆ ಇಂಜಿನಿಯರ್ಸ್ ಅಂತ ತೊಗೊಳ್ಬೋದು ಸ್ನೇಹಿತರೆ. ಯಾಕಂತ ಅಂದರೆ ಇಂಜಿನಿಯರ್ಸಲ್ಲಿ ಮಹಿಳೆಯರು ಬರ್ತಾರೆ, ಪುರುಷರು ಬರ್ತಾರೆ. ಸೊ ಒಳಗಡೆ ಇನ್ಕ್ಲೂಡ್ ಆಗಿರ್ತಕ್ಕಂಥದ್ದು ಏನಾಗಿದೆಯೋ ಇಲ್ಲಿ ಒಳಗಡೆ ಇದು ಮಹಿಳೆ ಅಂತ ತೊಗೊಳ್ತೀವಿ, ಇದನ್ನು ಪುರುಷರು ಅಂತ ತೊಗೊಳ್ಬಹುದು. ಸೊ ಹಾಗಾಗಿ ಈ ರೀತಿ ಬರುತ್ತೆ. ಇನ್ನು ಹೃದ್ರೋಗ ತಜ್ಞರು ಅಂತ ಹೇಳಿದಾಗ ಈ ಇಂಜಿನಿಯರ್ ಅಂತಕ್ಕಂಥದ್ದು ಏನಿದೆಯೋ, ಓಕೆ, ಸೊ ಅದರಲ್ಲಿ ನೋಡ್ತಾ ಹೋದಾಗ ಮಹಿಳೆ ಪ್ಲಸ್ ಪುರುಷರು ಇಬ್ಬರು ಸಹ ಇನ್ಕ್ಲೂಡ್ ಆಗ್ತಾರೆ. ಹೃದ್ರೋಗ ತಜ್ಞ ಅಂತ ಹೇಳಿದಾಗ ಏನಾಗುತ್ತೆ ಇಲ್ಲಿ, ಬಟ್ ಅಲ್ಲಿ ಮಹಿಳೆಯರು ಬರಲ್ಲ, ಹೃದ್ರೋಗ ತಜ್ಞೆ ಅಂತ ಕೊಟ್ಟಿದ್ರೆ ಮಹಿಳೆಯರು ಬರ್ತಾ ಇತ್ತು, ಹೃದ್ರೋಗ ತಜ್ಞ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಈ ಕ್ವಶನ್ ಸ್ಕಿಪ್ ಮಾಡ್ತೀನಿ. ಆನ್ಸರು 2 ಅಂತ ಹೇಳಿದರೆ, ಬಟ್ ಅದಕ್ಕೆ ಸಮಂಜಸವಾಗಿ ಉತ್ತರ ಅಲ್ಲ ಅನಿಸುತ್ತೆ. ಯಾಕಂತ ಹೇಳಿದರೆ ಹೃದ್ರೋಗ ತಜ್ಞ ಅಂತ ಹೇಳಿದ್ರೆ ಮಹಿಳೆಗೂ ಹೃದ್ರೋಗ ತಜ್ಞಕ್ಕೂ ಸಂಬಂಧ ಇಲ್ಲ. ಇಲ್ಲ, ಹೃದ್ರೋಗ ತಜ್ಞೆ ಅಂತ ಕೊಟ್ಟಿದ್ರೆ ಸೊ ಅದು ಸಹ ನಾವು ತೊಗೊಳ್ಬೋದಾಗಿತ್ತು, ಮಹಿಳೆಯರು ಬರ್ತಾರೆ ಅಂತ ತೊಗೊಳ್ಬಹುದಾಗಿತ್ತು. ಬಟ್ ಅಲ್ಲಿ ಏನಾಗುತ್ತೆ, ಸೊ ಹೃದ್ರೋಗ ತಜ್ಞ ಬಂದಾಗ ಆ್ಯಂಡ್ ಇನ್ನೊಂದೇನೆಂದರೆ ಇಂಜಿನಿಯರ್ ಮಾಡಿದಾಗ ಹೃದ್ರೋಗ ತಜ್ಞ ಆಗಬಹುದಾ, ಸೊ ಅದಕ್ಕೂ ಚಾನ್ಸಸ್ ಇಲ್ಲ. ಸೊ ಹಾಗಾಗಿ ಈ ಒಂದು ಕ್ವಶನ್ ಸ್ಕಿಪ್ ಮಾಡ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋದರೆ, ಕೆಳಗೆ ತೋರಿಸಿರುವಂತೆ MN ಜಾಗದಲ್ಲಿ ಒಂದು ದರ್ಪಣವನ್ನು ಇಟ್ಟಾಗ ದರ್ಪಣದಲ್ಲಿ ಕಾಣುವ ಸರಿಯಾದ ಪ್ರತಿಬಿಂಬದ ಚಿತ್ರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 ರೀತಿಲಿ ಬರುತ್ತೆ ಸ್ನೇಹಿತರೆ. ಒಂದು ಮಿರರ್ ಇಮೇಜ್ ಅಂತ ಹೇಳ್ತೀವಿ, ಇನ್ನೊಂದು ವಾಟರ್ ಇಮೇಜ್. ಓಕೆ, ಸೊ ಮಿರರ್ ಇಮೇಜಲ್ಲಿ ಏನಾಗುತ್ತೆ, ಈ ಕಡೆ ಇರೋದು ಈ ಕಡೆ ಹೋಗುತ್ತೆ, ಅಂದರೆ ಈ ಎಮ್ ಈ ರೀತಿ ಹೋಗುತ್ತೆ, IRROR ಈ ರೀತಿ ಮಿರರ್ ಇಮೇಜ್ ಬರುತ್ತೆ. ವಾಟರ್ ಇಮೇಜ್ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ ಈ ರೀತಿ. ಓಕೆ, ಸೊ ಇದು ಆರ್ ಈ ಕಡೆಯಿಂದ ಹಿಂಗೋಗುತ್ತೆ ಸ್ನೇಹಿತರೆ. ಓಕೆ, ಸೊ ಅಂದರೆ ಮೇಲಿದು ಕೆಳಗಡೆ ಬರುತ್ತೆ, ಕೆಳಗಡೆ ಮೇಲ್ಗೆ ಹೋಗುತ್ತೆ ವಾಟರ್ ಇಮೇಜು. ಮಿರರ್ ಇಮೇಜು ಎಡಗಡೆ ಬಲ ಹೋಗುತ್ತೆ, ಬಲಗಡೆದು ಎಡ ಹೋಗುತ್ತೆ. ಸೊ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಸೇಮ್ ಹ್ಯಾಸ್ ಇಟ್ ಈಸ್, ಒಂದು ಇದು ಬಾಕ್ಸ್ ಹಾಗೆ ಇರುತ್ತೆ, ಇಲ್ಲಿ ಇರ್ತಕ್ಕಂಥ ತ್ರಿಕೋನನೂ ಸಹ ಹಾಗೆ ಇರುತ್ತೆ, ಆ್ಯಂಡ್ ಇದು ಸಹ ಹಾಗೆ ಬರುತ್ತೆ. ಓಕೆ, ಸೊ ಇದು ಮಿರರ್ ಇಮೇಜ್ ಅಂತ ಹೇಳಿದಾಗ ಎಡಗಡೆ ಲೆಫ್ಟ್ ರೈಟ್ ಹೋಗುತ್ತೆ, ರೈಟ್ ಲೆಫ್ಟ್ ಹೋಗುತ್ತೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕ ಸೇಮ್ ಆ್ಯಸ್ ಇಟ್ ಈಸ್ ಏನಿದೆಯೋ ಚಿತ್ರ, ಸೊ ಅದೇ ರೀತಿ ಬರ್ತಕ್ಕಂಥದ್ದಾಗಿರುತ್ತೆ. ಓಕೆ, ಸೊ ಕೊಟ್ಟಿರ್ತಕ್ಕಂಥದ್ರಲ್ಲಿ
ಸೇಮ್ ಚಿತ್ರ ಅದೇನೆ, ಏನು ಚೇಂಜಸ್ ಆಗೋದಿಲ್ಲ. ಬಟ್ ಇಲ್ಲಿ ನೋಡ್ತಾ ಹೋದಾಗ ಎಸ್ ಇದು ಸರಿಯಾಗಿರ್ತಕ್ಕಂಥ ಆಪ್ಷನ್ 1 ಆಗಿರುತ್ತೆ. ಅದೇ ಮಿರರ್ ಬರುತ್ತೆ. ಬಟ್ ಇಲ್ಲಿ ನಮ್ಗೆ ಏನಾದ್ರು ಈ ಥರ ಒಂದು ಇಲ್ಲೇನಾರು ಕೊಟ್ಟಿದ್ರೆ ಅದು ಈ ಕಡೆ ಸೈಡ್ಗೆ ಬರ್ತಿತ್ತು, ಈ ಸೈಡಲ್ಲಿ ಏನಾರು ಕೊಟ್ಟಿದ್ರೆ ಅದು ಈ ಸೈಡ್ಗೆ ಬರ್ತಾ ಇತ್ತು. ಓಕೆ, ಸೊ ಓಕೆ ಇದು ಬರಬೇಕು. ಎಸ್ ಈ ರೀತಿ ಆಗ್ತಿತ್ತು. ಬಟ್ ಇಲ್ಲಿ ಸೇಮ್ ಏನಿದೆಯೋ ಅದೇ ಹ್ಯಾಸ್ ಇಟ್ ಇಸ್ ಆಗಿ ಬರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ, ಇಂಗ್ಲಿಷ್ ವರ್ಣಮಾಲೆಯ ಅನುಕ್ರಮವನ್ನು ಆಧರಿಸಿ ಈ ಕೆಳಗಿನ 4 ಅಕ್ಷರ ಗುಚ್ಛಗಳ ಪೈಕಿ 3 ಒಂದು ವಿಶಿಷ್ಟ ರೀತಿಯಲ್ಲಿ ಸದೃಶವಾಗಿದೆ ಮತ್ತು ಅವು ಒಂದೇ ಗುಂಪಿಗೆ ಸೇರುತ್ತವೆ. ಗುಂಪಿಗೆ ಸೇರದೇ ಇರತಕ್ಕಂಥ ಒಂದು ಅಕ್ಷರ ಗುಚ್ಛ ಯಾವುದಂತ ಕೇಳಿದರೆ ಸ್ನೇಹಿತರೆ. ಓಕೆ, ಗುಂಪಿಗೆ ಸೇರಿದ ಅಕ್ಷರ ಗುಚ್ಛವು ಅದರ ವ್ಯಂಜನಗಳು, ಸ್ವರಗಳ ಸಂಖ್ಯೆ ಅಥವಾ ಅಕ್ಷರ ಗುಚ್ಛಗಳು ಅವುಗಳ ಸ್ಥಾನಗಳನ್ನು ಆಧರಿಸಿಲ್ಲ ಅಂತ ಕೊಟ್ಟಿದ್ದಾರೆ. ಬಟ್ ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ ಕೊಟ್ಟಿರ್ತಕ್ಕಂಥ 4 ಆಯ್ಕೆಗಳಲ್ಲಿ ಯಾವುದು ಡಿಫ್ರೆಂಟ್ ಆಗಿದೆ ಅಂತ ಕೇಳಿದ್ದಾರೆ. ಎಸ್ ನೋಡಿ ಸ್ನೇಹಿತರೆ, ಏನು ಕೊಟ್ಟಿದ್ದಾರೆ, ಎಸ್ ಯು ವಿ ಫಸ್ಟ್ ಕೊಟ್ಟಿದ್ದಾರೆ. ಸೊ ಅದಾದ ನೆಕ್ಸ್ಟ್ ನೋಡೋಣ, ಎನ್ ಪಿ ಆರ್ ಇದೆ. ಸೊ ಎನ್ ಪಿ ಆರ್ ಇದೆ. ಅದಾದ ನಂತರ ಎಚ್ ಜೆ ಎಲ್ ಕೊಟ್ಟಿದ್ದಾರೆ, ಎಚ್ ಜೆ ಎಲ್ ಇದೆ. ಅದಾದ ನಂತರ ಎಫ್ ಎಚ್ ಜೆ ಇದೆ ನೋಡಿ, ಎಫ್ ಎಚ್ ಜೆ. ಇಟ್ ಮೀನ್ಸ್ ಓಕೆ. ಇನ್ನು ಎಸ್ ಯು ನಾವು ತೊಗೊಳ್ತಾ ಹೋದರೆ ಎಸ್ ಇದೆ, ಯು ಇದೆ, ವಿಗೆ ಏನಾಗಿದೆ ಒಂದು ಮಧ್ಯ ಮಿಸ್ ಆಗಿಲ್ಲ. ಸೊ ಡೈರೆಕ್ಟ್ ಕೊಟ್ಬಿಟ್ಟಿದ್ದಾರೆ ಯು ಆದ್ಮೇಲೆ ವಿ. ಸೊ ಹಾಗಾಗಿ ಇದು ತಪ್ಪಾಗಿರುತ್ತೆ. ನೀಡಲಾದ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಾನದಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗುತ್ತದೆ. ಸೊ 4, 6, 10, 18, 34 ಅಂತ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಸ್ನೇಹಿತರೆ, ಇಲ್ಲಿ 4 ಕೊಟ್ಟಿದ್ದಾರೆ, 6 ಕೊಟ್ಟಿದ್ದಾರೆ, 10 ಕೊಟ್ಟಿದ್ದಾರೆ, 18, 34 ಕೊಟ್ಟಿದ್ದಾರೆ. 4 ಮತ್ತು 6 ನಡುವೆ ಡಿಫ್ರೆನ್ಸ್ ಎಷ್ಟಿದೆ, 2 ಇದೆ. ಓಕೆ, ಸೊ 6 ಮತ್ತು 10 ಡಿಫ್ರೆನ್ಸು 4 ಇದೆ. 10 ಮತ್ತು 8, 10 ಮತ್ತು 18 ಮಧ್ಯೆ 8 ಡಿಫ್ರೆನ್ಸ್ ಇದೆ. 18 ಮತ್ತು 34 ಮಧ್ಯೆ 16 ಡಿಫ್ರೆನ್ಸ್ ಕೊಟ್ಟಿದ್ದಾರೆ ನೋಡಿ. 2 + 2 4, 4 + 4 8, 8 + 8 16, 16 + 16 32. ಸೊ ಈ ಒಂದು 32ಕ್ಕೆ ನಾವು 34 ಕೂಡ್ಕೊಂಡಾಗ ನಮಗೆ ಬರ್ತಕ್ಕಂಥದ್ದು ಎಷ್ಟು, 4, 2, 6, 3, 3, 6. ಸೊ ಇದು ಆನ್ಸರ್ ಆಗಿರುತ್ತೆ. ಎಸ್ ಒಂದು ವಿಶಿಷ್ಟ ರೀತಿಯಲ್ಲಿ ಎಸ್ ಬಿ ಸಿ ಎಫ್ ಎಂಬುದು ಆರ್ ಎ ಡಿ ಸಿ ಎಂಬುದಕ್ಕೆ ಸಂಬಂಧಿಸಿದೆ. ಅದೇ ರೀತಿಯಲ್ಲಿ ಎನ್ ವಿ ಎಂ ಒ ಎಂಬುದು ಎಂ ಯು ಎನ್ ಪಿ ಎಂಬುದಕ್ಕೆ ಸಂಬಂಧಿಸಿದೆ. ಅದೇ ತರ್ಕವನ್ನು ಅನುಸರಿಸಿದಾಗ ಜಿ ಯು ಎ ಎಕ್ಸ್ಗೆ ಈ ಕೆಳಗಿನ ಯಾವ ಆಯ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ, ಸೊ ಎ ಬಿ ಸಿ ಡಿಯಲ್ಲಿ ತುಂಬ ಕೇಳಿದರೆ ಸ್ನೇಹಿತರೆ. ಸೊ ಎ ಬಿ ಸಿ ಡಿ ಮಾಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿ. ಅದರ ಒಂದು ಸ್ಥಾನಗಳನ್ನು ನೋಡ್ಕೊಳ್ತಾ ಹೋಗಿ, ಅದು ನೋಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ಹುರಿ ಹೊಡೆದ್ಬಿಡೋದು ಬೆಸ್ಟ್. ಅದು ಯಾವ ಸ್ಥಾನದಲ್ಲಿ ಬರುತ್ತೆ, ಅದರ ಸ್ಥಾನಗಳಾಗಿರ್ಬೋದು ಅಥವಾ ಎ ಬಿ ಸಿ ಡಿ ಆಗಿರಬಹುದು. ಸೊ ಅದ್ರ ಮೇಲೆ ತುಂಬ ಕ್ವೆಶನ್ಸ್ಗಳನ್ನ ಕೇಳಿದರೆ. ಓಕೆ, ಇಲ್ಲೇನು ಕೊಟ್ಟಿದ್ದಾರೆ, ಎಸ್ ಆದಮೇಲೆ ಆರನ್ನು ಕೊಟ್ಟಿದ್ದಾರೆ, ಬಿ ಆದಮೇಲೆ ಎನ್ನು ಕೊಟ್ಟಿದ್ದಾರೆ. ಆರ್ ಆದಮೇಲೆ ಎಸ್ ಬರುತ್ತೆ ನೋಡಿ. ಇದು ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಅಂತ ತೊಗೊಂಡಾಗ ಸ್ನೇಹಿತರೆ, ಆರ್ ಆದಮೇಲೆ ಎಸ್ಸು. ಸೊ ಇಲ್ಲಿ ಫಸ್ಟ್ ಎಸ್ ಇದೆ, ಅದಾದ ನಂತರ ಆರ್ ಇದೆ ಅಂದರೆ ಹಿಂದ್ಗಡೆ ಸಂಖ್ಯೆನ ತೊಗೊಂಡಿದ್ದಾರೆ. ಓಕೆ, ಇನ್ನು ಇಲ್ಲಿ ತೊಗೊಳ್ತೀನಿ ನಾನು, ಎನ್ ಇದೆ, ಕೆ ಎಲ್ ಎಮ್ ಎನ್ ಒ ಪಿ ಕ್ಯೂ ಅಂತ ತೊಗೊಂಡಾಗ ಸ್ನೇಹಿತರೆ ನೋಡಿ, ಎನ್ನ ಕೊಟ್ಟಿದ್ದಾರೆ ಇಲ್ಲಿ, ಎನ್ಗಿಂತ ಇಲ್ಲೂ ಸಂಖ್ಯೆ ಎಮ್ ಇದೆ. ಸೊ ಆ ರೀತಿ ಜಿಗೆ ಹಿಂದದು ಎಫ್ ಬರುತ್ತೆ. ಸೊ ಟಿ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ, ಲಾಸ್ಟ್ದು ನಾವು ನೋಡ್ತಾ ಹೋಗ್ಬೇಕಾಗುತ್ತೆ. ಲಾಸ್ಟು ಈ ಒಂದು ಇದರಲ್ಲಿ ಏನು ಕೊಟ್ಟಿದ್ದಾರೋ ಇದನ್ನ ನೋಡಬೇಕಾಗುತ್ತೆ. ಯಾಕಂದರೆ ಇವೆಲ್ಲ ಸೇಮ್ ಇರೋದ್ರಿಂದ ನಮಗೆ ಅಷ್ಟೊಂದು ಇದಿಲ್ಲ ಸ್ನೇಹಿತರೆ. ಓಕೆ, ಲಾಸ್ಟ್ ನೋಡ್ತಾ ಹೋಗಿ. ಎಫ್ ಆದಮೇಲೆ ಜಿ ಕೊಟ್ಟಿದ್ದಾರೆ. ಎ ಬಿ ಸಿ ತೊಗೊಳ್ತಾ ಹೋದರೆ ಎ ಬಿ ಸಿ ಡಿ ಇ ಎಫ್ ಜಿ. ಸೊ ಎಫ್ ಆದಮೇಲೆ ಜಿ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲೇನಾಗಿದೆ, ಓ ಆದಮೇಲೆ ಪಿ ಕೊಟ್ಟಿದ್ದಾರೆ, ಓ ಆದಮೇಲೆ ಪಿ ಕೊಟ್ಟಿದ್ದಾರೆ, ಹಿಂದದ್ದು ಕೊಟ್ಟಿಲ್ಲ, ಮುಂದದ್ದು ಕೊಟ್ಟಿದ್ದಾರೆ. ಸೊ ಎಕ್ಸ್ ಆದಮೇಲೆ ಏನು ಬರಬೇಕು, ಎಕ್ಸ್ ಆದಮೇಲೆ ವೈ ಬರಬೇಕು ಸ್ನೇಹಿತರೆ. ಹೌದಾ, ಸೊ ವೈ ಬರಬೇಕು. ಸೊ ಇದು ಸರಿಯಾಗಿರ್ತಕ್ಕಂಥ ಒಂದು ರೀತಿ ಇರುತ್ತೆ. ಇಲ್ಲ ಇನ್ನೂ ನೋಡ್ತೀವಿ, ಬಿ ನೋಡ್ತೀವಿ ಅನ್ನೋದಾದರೆ ನೋಡಿ, ಇದನ್ನು ನೋಡ್ತೀವಿ ಅಂದರೆ 3ನೇ ಸ್ಥಾನ ಇದೆ. ಸಿ ಆದಮೇಲೆ ಏನು ಕೊಟ್ಟರೆ ಡಿ ಕೊಟ್ಟಿದ್ದಾರೆ, ಸಿ ಆದಮೇಲೆ ಡಿ, ಎ ಆದಮೇಲೆ ಬಿ ಬರಬೇಕು 2ನೇ ಸ್ಥಾನ. ಸೊ ಹಾಗಾಗಿ ಒಂದ್ರ ಸ್ಥಾನ ಒಂದು ಏನು ಕೊಟ್ಟಿದ್ದಾರೆ, ಹಿಂದೆ ಕೊಟ್ಟವರ ಮುಂದೆ ಕೊಟ್ಟವರ, ಎಷ್ಟು ಸಂಖ್ಯೆ ಅಥವಾ ಎಷ್ಟು ಆಲ್ಫಾಬೆಟ್ ಆದಮೇಲೆ ಕೊಟ್ಟವ್ರೆ ಅದನ್ನು ನೀವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ಈ ರೀತಿ ನೋಡ್ತಾ ಹೋದಾಗ ಆನ್ಸರ್ ಆಪ್ಷನ್ 2 ಆಗಿರುತ್ತೆ ಸ್ನೇಹಿತರೆ. ತುಂಬ ವೆರಿ ಈಸಿ ಕ್ವೆಶನ್ಸ್ಗಳನ್ನ ಕೊಟ್ಟಿದ್ದಾರೆ ಈ ಒಂದು ಇದಕ್ಕೆ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ಇದು ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಜನರಲ್ ನಾಲೆಡ್ಜ್ ಆ್ಯಂಡ್ ಜನರಲ್ ಅವೇರ್ನೆಸ್ಗೆ ಸಂಬಂಧಪಟ್ಟಂತೆ ಕ್ವೆಶನ್ಸ್ಗಳನ್ನ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಈಗ ನೋಡಿರ್ತಕ್ಕಂಥದ್ದು ಮೆಂಟಲ್ ಹೆಬಿಲಿಟಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ವಿ ಸ್ನೇಹಿತರೆ. ಸೊ 20 ಕ್ವೆಶನ್ಸ್ಗಳು ಯಾವ ರೀತಿ ಅಂತ ನೋಡಿದಿರಲ್ವಾ. ಸೊ ಪಟ ಅಂತ ಆನ್ಸರ್ಸ್ನ ಮಾಡ್ತಾ ಹೋಗಿ. ಸೊ ಕೊಟ್ಟಿರ್ತಕ್ಕಂಥ ಕ್ವೆಶನ್ಸ್ಗಳು ಯಾವುದು ಟಫ್ ಅಂತ ಏನಿರಲ್ಲ, ಬಟ್ ನೀವು ಮಾಡ್ತಕ್ಕಂಥದ್ದು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ.